ಸ್ಟುಡಿಯೋ ಸಮಯ ಸರಿಯಾಗಿ 4 ಗಂಟೆ ಆಗಿದೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಿನಿ ದನಿಯಲ್ಲಿ ನಮ್ಮ ಜೊತೆ ಆಗ್ತಾ ಇರುವಂತಹ ಗೆಸ್ಟ್ ಈಗಾಗಲೇ ನಿಮಗೆ ಗೊತ್ತಿದ್ದಾರೆ, ಅಂಜಲಿ ರಾಮಚಂದ್ರ. ಇವರದೊಂದು ಚಿಕ್ಕ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಅಂಜಲಿ ಅವರ ಕೈಗಳು ಮೈಕ್ ಹಿಡಿದಾಗ ಇವರು ನಿರೂಪಕಿ ಆಗ್ತಾರೆ, ಕಾಲಿಗೆ ಗೆಜ್ಜೆ ಕಟ್ಕೊಂಡಾಗ ಡ್ಯಾನ್ಸರ್ ಆಗ್ತಾರೆ. ಇವರ ಮನಸ್ಸು ಅಭಿನಯಿಸೋದಕ್ಕೆ ಹಾತೊರೆಯುತ್ತೆ, ಬುದ್ಧಿ ವ್ಯವಹಾರದ ಕೌಶಲ್ಯಗಳನ್ನ ಹೆಣೆಯುತ್ತೆ. ಸೊ ಆಲ್ ರೌಂಡರ್ ಅಂಜಲಿ ರಾಮಚಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅದರ ಜೊತೆಗೆ ಅಂಜಲಿ ರಾಮಚಂದ್ರ ಅವರನ್ನ ಇವತ್ತು ಸಂದರ್ಶನ ಮಾಡ್ತಾ ಇರೋರು ನಮ್ಮ ಕಾರ್ಯಕ್ರಮ ನಿರ್ವಾಹಕರಾಗಿರುವಂತಹ ಫ್ಲೋರಿನ್ ರೋಷ್ ಮೇಡಮ್. ನಮಸ್ಕಾರ. ಎಲ್ಲಿಗೂ ನಮಸ್ಕಾರ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ RJ ಸುಜಾತ ಅವರು ಕೂಡ ಇದ್ದಾರೆ. ಈಗಾಗಲೇ ಸುಜಾತ ಅವರು ಹೇಳಿದ್ರು, ಉದ್ಯಮ, ಸಿನಿಮಾ, ಟಿವಿ, ನಿರೂಪಣೆ, ನೃತ್ಯ ಸಂಯೋಜನೆ, ಮಾಸ್ಟರ್ ಆಫ್ ಸೆರೆಮನೀಸ್, ಹಬ್ಬ ಒಂದೇ ಎರಡೇ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಅಪ್ರತಿಮ ಪ್ರತಿಭೆಯಿಂದಲೇ ಮನೆ ಮಾತಾಗಿರುವ ಅಂಜಲಿ ರಾಮಚಂದ್ರ ಸಿನಿದನಿಯ ನಮ್ಮ ಇಂದಿನ ಅತಿಥಿ ಅಂತ ಹೇಳಲಿಕ್ಕೆ ನಮಗೆ ಖುಷಿಯಾಗತ್ತೆ. ನಮ್ಮೆಲ್ಲರ ಪರವಾಗಿ ಅಂಜಲಿ ರಾಮಚಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮ ಕಾರ್ಯಕ್ರಮದಲ್ಲಿ ನಾನು ನನ್ನ ಜರ್ನಿಯನ್ನ ತೋಡ್ಕೊಳ್ಳೋದಕ್ಕೆ ವೆರಿ ವೆರಿ ಹ್ಯಾಪಿ. ಎಸ್, ಮನೋರಥ ಚಿತ್ರದ ಮೂಲಕ ರಥವೇರಿ ಈ ಮನೋರಂಜನಾ ಕ್ಷೇತ್ರದಲ್ಲಿ ತಳುವೂರಿದ ಅಂಜಲಿ ಮೂಲತಃ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅಂದ್ರೆ ಬಯೋಟೆಕ್ ಇಂಜಿನಿಯರಿಂಗ್ ಮಾಡಿದವರು. ಆದ್ರೆ ಈ ಸಾಫ್ಟ್ವೇರ್ ಬೆಡಗಿ ಹಾರ್ಡ್ವೇರ್ ಆಗಿ ಹೇಗೆ ಪರಿವರ್ತನೆ ಹೊಂದಿದ್ರು ಅಂದ್ರೆ ಈ ಗಟ್ಟಿಯಾಗಿ ಈ ಮನರಂಜನಾ ಕ್ಷೇತ್ರದಲ್ಲಿ ಹೇಗೆ ತಳವೂರಿದರು, ಇವರ ಸಾಧನೆಯ ಹಾದಿ ಹೇಗಿತ್ತು ಎನ್ನುವುದನ್ನು ತಿಳಿಯುವ ಇಂದಿನ ಸಿನಿದನಿಯಲ್ಲಿ. ಸುಜಾತ, ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಸ್ವಲ್ಪ ನನಗೆ ಕಷ್ಟವೇ, ಯಾಕಂದ್ರೆ ಅಂಜಲಿಯನ್ನು ಮುಟ್ಟು ನೋಡುವ ಇವರು ನಿಜವಾ ಅಂತ ಒಂದು ತಿಳಿಯುವ ತವಕ. ಅಂದ್ರೆ ಒಬ್ರು ಇಷ್ಟೊಂದು ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ನಿಜವಾಗಿ ತೋರಿಸಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಒಂದು ಆಶ್ಚರ್ಯ ಆಗತ್ತೆ. ನಿಮಗೂ ಅದೇ ರೀತಿ ಅನಿಸುತ್ತಾ? ಹೌದು, ಒಂದೇ ಅಂದ್ರೆ ಅಟ್ ಎ ಟೈಮ್ ಇಷ್ಟೆಲ್ಲ ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ ಅಂತ ಹೇಳಿ ನಮ್ಗೆಲ್ಲ ಒಂದೇ ಕ್ಷೇತ್ರದಲ್ಲಿ ಏನು ಹೆಸರು ಮಾಡ್ಲಿಕ್ಕೆ ಆಗಿಲ್ಲ. ಹಾಗಿರುವಾಗ ಯು ಆರ್ ಎ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ, ನಾಟ್ ಒನ್ ಬಟ್ ಐ ಕಾಂಟ್ ಕೌಂಟ್ ಇನ್ ಮೈ ಫಿಂಗರ್ಸ್ ಆಲ್ಸೋ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದು ತಿರುವ ತವಕ. ಎಲ್ಲಿಂದ ಪ್ರಾರಂಭ ಮಾಡೋದಾಗಾದ್ರೆ? ಸೊ ಪ್ರಾಬಬ್ಲಿ ಏನಂದ್ರೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ನಾನು ತೊಡಗಿಸ್ಕೊಂಡಿರೋದು ಒನ್ ಆಫ್ ದ ರೀಸನ್ ಇಸ್ ಐ ಡೂ ವಾಟ್ ಐ ಲವ್. ನಂಗೆ ನಾನು ಮಾಡೋ ಕೆಲಸ ಬಹಳ ಇಷ್ಟ ಆಗತ್ತೆ. ಇನ್ನೊಂದೇನಂದ್ರೆ, ಆ ಕೆಲಸ ಮಾಡುವಾಗ ನನ್ನ ತಲೆ ಅಷ್ಟರಲ್ಲೇ ಇರುತ್ತೆ. ಈಗ ನಾನು ನಿರೂಪಣೆ ಮಾಡ್ತಾ ಇದ್ದೀನಿ, ಯಾವುದೇ ವೇದಿಕೆ ಕಾರ್ಯಕ್ರಮ ಅಥವಾ ಯಾವುದೇ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನನ್ನ ತಲೆ ಅಲ್ಲೇ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಡಾನ್ಸ್ಗೆ ಬಂದಾಗ ಎಲ್ಲೋ ಕೊರಿಯೋಗ್ರಫಿ ಮಾಡ್ತಾ ಇದ್ದೀನಿ, ಕ್ಲಾಸ್ ತಗೋತಾ ಇದ್ದೀನಿ, ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀನಿ ಅಥವಾ ನಾನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂದಾಗ ಅಲ್ಲೇ ಇರುತ್ತೆ ತಲೆ. ಅಂದ್ರೆ ಸುಜಾತ ಎಷ್ಟು ಸೊಗಸಾಗಿ ಹೇಳಿದ್ರು ನೋಡಿ. ಗೆಜ್ಜೆ ನೀವು ಕಟ್ಟಿದಾಗ ನೀವು ನೃತ್ಯಗಾರ್ತಿ ಆಗ್ತೀರಿ, ಮೈಕ್ ಕೈಲಿ ಹಿಡಿದಾಗ ನಿರೂಪಕಿ ಆಗ್ತೀರಿ, ಸಿನಿಮಾದಲ್ಲಿ ಇರುವಾಗ ಅಲ್ಲಿ ಒಬ್ಬ ಅಂದ್ರೆ ಸೊ ಒಂಥರ ಸಕಲ ಕಲಾ ವಲ್ಲಭೆ ಅಂತ ನಾವೇನೋ ಒಬ್ಬ ಕುಲಿಗೀಗ ಹೇಳಿದ್ರು. ಥ್ಯಾಂಕ್ ಯು. ಆದ್ರೆ ಇದೆಲ್ಲರ ನಡುವೆ ನೀವು ಒಬ್ಬ ಉದ್ಯಮಿ ಕೂಡ. ಸೊ ಇದು ಕೂಡ ಹೇಗೆ ಕರಗತ ಆಯ್ತು ಅಂಜಲಿಗೆ? ಯಾಕೆಂತ ಹೇಳಿದ್ರೆ ನಿಮ್ಮ ತಂದೆ ಒಬ್ಬ ಬೆಮೆಲ್ನಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದರು, ತಾಯಿ ಗೃಹಿಣಿ. ಹಾಗಿರುವಾಗ ಈ ಉದ್ಯಮ ಹೇಗೆ ರಕ್ತಗತವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ? ರಕ್ತಗತವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಉದ್ಯಮದಲ್ಲಿರ್ಲಿಲ್ಲ. ಅಪ್ಪ ನೀವು ಹೇಳಿದ ಹಾಗೆ ಸರ್ಕಾರ ನೌಕರಿಯಲ್ಲಿದ್ದರು, ಬೆಂಬಲಲ್ಲಿದ್ರು. ಅಮ್ಮ ಗೃಹಿಣಿ. ನನ್ನ ತಮ್ಮ ಅವನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ನಮ್ಮ ಫ್ಯಾಮಿಲಿಯಲ್ಲಿರೋ ಎಲ್ಲರೂ ಕೂಡ ಅಕಾಡೆಮಿಷಿಯನ್ಸೇ ಜಾಸ್ತಿ. ಅವರೇ ಬೇರೆ ಬೇರೆ ಕೆಲಸಗಳಿರುವಂತವ್ರು, ಅದರಲ್ಲಿ ಹೆಚ್ಚು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಥಾಯಿಗೆ ಬಂದಂತವ್ರು ಎಲ್ಲ. ಸೊ ನಾವು ಓದಿದ್ದು ಇಂಜಿನಿಯರಿಂಗ್. ಸೊ ಲೇಟರ್ ಅಲ್ಲಿ ತುಡಿತ ಯಾವಾಗ್ಲೂ ಇತ್ತು, ನಾನು ಏನಾದ್ರೂ ನಂದೇ ಶುರು ಮಾಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾನು ಆಕ್ಚುಲಿ ಇಂಜಿನಿಯರಿಂಗ್ ಓದೋವಾಗ್ಲೇ, ವೆನ್ ಐ ವಾಸ್ ಅ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ನನ್ನ ನೃತ್ಯ ಶಾಲೆಯನ್ನ ಪ್ರಾರಂಭ ಮಾಡಿದ್ದು. ಅಂಜಲಿ ಸ್ಕೂಲ್ ಆಫ್ ಡಾನ್ಸ್ ಅಂಡ್ ಮ್ಯೂಸಿಕ್ ಶುರು ಆಗಿದ್ದು ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಇದ್ದಾಗ. ಅವಾಗ್ಲೇನೆ ಇಲ್ಲ ಶುರು ಮಾಡೋಣ, ಸೊ ನಂದೇ ಹೊಸದಾಗಿ ಏನಾದ್ರು ಮಾಡೋಣ, ಬೀಳ್ತೀನೋ ಏನಾಗತ್ತೋ ಗೊತ್ತಿಲ್ಲ, ಅದೊಂಥರ ಬಂಡ ಧೈರ್ಯ ಅಂತೀವಲ್ಲ, ಅದು ಜಾಸ್ತಿ. ಸೊ ಹಾಗೇನೆ ನಾನು ನನ್ನ ಒಂದು ಅಡ್ವರ್ಟೈಸಿಂಗ್ ಮತ್ತೆ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಏನಿದೆ ಅದು ಕೂಡ ಒಂದು ಸುಮಾರು 4 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದ್ದು. ಪ್ರಾರಂಭ ಮಾಡುವಾಗ ಕ್ರಿಯೇಟಿಕ್ಸ್ ಮೀಡಿಯಾ ಅಂತ ಪ್ರಾರಂಭ ಮಾಡಿದ್ದು. ರೀಸೆಂಟ್ ಆಗಿ ಮಹಾವತಾರ್ ಮೀಡಿಯಾ ಕಮ್ಯುನಿಕೇಶನ್ಸ್ ಅಂತ ಹೆಸರನ್ನ ಇಟ್ಟು ಬ್ರ್ಯಾಂಡ್ ಕನ್ಸಲ್ಟಿಂಗು, ಫಿಲ್ಮ್ ಪ್ರೊಡಕ್ಷನ್, ಅಡ್ವರ್ಟೈಸಿಂಗು, ಇದೆಲ್ಲ ಕ್ಷೇತ್ರಗಳಲ್ಲೂ ಸಹ ಕೆಲಸ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಇನ್ನೂ ವಿಸ್ತರಿಸಿ ಈಗ ನೀವು ಅವಾನಿ ಗ್ರೀನ್ ಫ್ಯಾಕ್ಟರಿ ಅಂತ ಪ್ರಾರಂಭ ಮಾಡಿದ್ರ? ventured into agriculture. Yes. So I also started an agri-tech startup, Avani Green Factory anta. This was during COVID. Organic products ನಾವು ಉತ್ಪಾದನೆ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಬಂದಿದ್ವಿ. ಸೊ ಇನ್ನು ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟಿಗೆ ತರಬೇಕು
ಅಂತ ಇದೆ ಮುಂದಿನ ದಿನಗಳಲ್ಲಿ. ಸೊ ಅವನಿ ಇನ್ನ ತುಂಬಾ ಚಿಕ್ಕ ಮಗುವಾಗಿದೆ, ಅದು ಇನ್ನ ತುಂಬಾ ಇನ್ಫ್ಯಾಂಟ್ ಸ್ಟೇಜ್ ಅಲ್ಲಿ ಇದೆ ಅವನಿ ಗ್ರೀನ್ ಫ್ಯಾಕ್ಟ್ರಿ. ಓಕೆ, ಆದ್ರೆ ಈ ಚಿಕ್ಕ ಮಗು ಈಗ ದಾಪುಗಾಲು ಹಾಕ್ತಾ ಇದೆ ಅನ್ನುವಂಥದ್ದು ಕೂಡ ಖುಷಿಯ ವಿಚಾರ ಅಂತ ಕಾಣುತ್ತೆ. ಸೊ ಹೌ ಆರ್ ಯು ಆಕ್ಚುಲಿ ಈ ಎಲ್ಲ ರೋಲ್ಸ್ ಗಳನ್ನು ನಾವು ಒಂದೇ ವ್ಯಕ್ತಿಯಲ್ಲಿ ಹೇಗೆ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಅಂದ್ರೆ ಯು ಆಲ್ಸೋ ಎಲ್ಲರಾಗೆ ನಿಮಗೂ ಇರೋದು 24 ಗಂಟೆ, ಇದನ್ನೆಲ್ಲ ಹೇಗೆ ಮಾಡ್ತೀರಿ ಅಂತ ಹೇಳಿ ಹೇಗೆ ಸಂಭಾಳಿಸ್ತಾ ಇದ್ದೀರಾ? ನಾನು ಆಗ್ಲೇ ಹೇಳ್ದಂಗೆ ಐ ರಿಯಲಿ ಲವ್ ವಾಟ್ ಐ ಡೂ. ನಂಗೆ ತುಂಬಾ ಖುಷಿ, ನಾನು ಏನ್ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ಖುಷಿ ಆಗತ್ತೆ. ನಾ ಎಷ್ಟೋ ಸಲ ದೇವ್ರನ್ನ ಬೇಡ್ಕೋತಾ ಇರ್ತೀನಿ, ನನಗೆ 24 ಗಂಟೆ ಯಾಕೋ ಸಾಕಾಗ್ತಿಲ್ವಲ್ಲ, ಇನ್ನೊಂದು 24 ಗಂಟೆ ಸೇರ್ಸ್ಕೊಡಪ್ಪ, ಒಂದ್ ದಿನಕ್ಕೆ 48 ಗಂಟೆ ಮಾಡ್ಬಿಡು, ಚೆನ್ನಾಗಿರುತ್ತೆ, ಎಲ್ಲದನ್ನ ಇನ್ನ ಜಾಸ್ತಿ ನಾನು ಕೆಲಸವನ್ನ ಮಾಡಬಹುದು ಅಂತ. ನಾನು ಆಗ್ಲೇ ಹೇಳಿದಾಗೆ ಈಚ್ ಟೈಮ್ ಐ ಅಲೋಕೇಟ್ ಟೈಮ್. ಇವಾಗ ಇಫ್ ಐ ಆಮ್ ಇನ್ ಆಫೀಸ್ ಐ ಆಮ್ ಡೆಡಿಕೇಟೆಡ್ ಟು ದಟ್ ಸ್ಪೇಸ್. ದೆನ್ ಇಫ್ ಐ ಆಮ್ ಇನ್ ಮೈ ಡಾನ್ಸ್ ಸ್ಟುಡಿಯೋ ಐ ಆಮ್ ಡೆಡಿಕೇಟೆಡ್ ಟು ದಟ್ ಸ್ಪೇಸ್. ಇನ್ ಬಿಟ್ವೀನ್ ಐ ಆಮ್ ಹೋಸ್ಟಿಂಗ್ ಇವೆಂಟ್ಸ್. ಪ್ರಾಬಬ್ಲಿ ಬಿಕಾಸ್ ಐ ಲವ್ ವಾಟ್ ಐ ಡೂ, ಅದೊಂಥರ ಅಲ್ಲಿಗೆ ಸ್ಟ್ರೀಮ್ ಲೈನ್ ಆಗ್ಬಿಡುತ್ತೆ. ಹೇಳ್ತಾರಲ್ಲ, ವಿಮೆನ್ ಆರ್ ಗುಡ್ ಅಟ್ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳಿ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ಇನ್ ಅಂಜಲಿ. ಮನೇಲಿ ಹೇಗೆ ಈಗ ಯು ಹ್ಯಾವ್ ಎನಿ ಇವೆಂಟ್ ಮ್ಯಾನೇಜರ್ ಫಾರ್ ಯು, ಅಥವಾ ಮ್ಯಾನೇಜರ್ ಅಂತ ಯಾರು ಇದ್ದಾರಾ, ನೀವೇ ಇದನ್ನು ಸರಿ ಹೊಂದಿಸ್ಕೊಳ್ತೀರಾ? ಐ ಮೀನ್ ಯು ಆರ್ ಮ್ಯಾನೇಜಿಂಗ್ ಯುವರ್ ಸೆಲ್ಫ್. When it comes to events, yes, I manage it myself. When it comes to my company, yes, I have people who work with me. When it comes to my dance school also, I have people who take care. So in my absence also, I have my students who take care in my absence. So when it comes to event, yes, I take care of it myself. ಸಣ್ಣ ವಯಸ್ಸಿನಲ್ಲಿ ಅಂದ್ರೆ 3ನೇ ಅಥವಾ 4ನೇ ಕ್ಲಾಸಲ್ಲಿ ಇರುವಾಗಲೇ ನಿಮ್ಮ ತಂದೆ ತಾಯಿಯವರು ನಿಮಗೆ ನೃತ್ಯ ಶಾಲೆಗೆ ಹಾಕಿದ್ರು. ಭರತನಾಟ್ಯ ಕಲಾವಿದೆ ತಾವಲ್ವಾ? ಸೊ ಆ ಕಲಾವಿದೆ ಎನ್ನುವ ಒಂದು ಅಂಜಲಿ ಬಹುಶಃ ಹುಟ್ಟಿದ್ದು 3ನೇ 4ನೇ ವಯಸ್ಸಿನಲ್ಲಿ ಅಂತ ಕಾಣುತ್ತೆ. ಸೊ ಇಸ್ ಇಟ್ ದಟ್ ಯು ಶೋಡ್ ಇಂಟ್ರೆಸ್ಟ್, ಅಥವಾ ನಿಮ್ಮ ತಂದೆ ತಾಯಿಯವರು ನಮ್ಮ ಮಗಳಿಗೆ ಇರ್ಲಿ ಇದೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಹಾಕಿಕೊಂಡ್ರೆ ಹೇಗೆ? ದ ಥಿಂಗ್ ಇಸ್, ಏನಂದ್ರೆ ತಾತ ಹೇಳ್ತಿದ್ರಂತೆ, ನಾನು ಹುಟ್ಟಿದ ದಿನ ಇದರಲ್ಲಿ ಕ್ರೇಡಲಲ್ಲಿ ಮಲಗಿಸಿರುವಾಗ ಒಂಥರ ಡಾನ್ಸ್ ಪೋಸಸ್ ಅಲ್ಲೇ ಮಲಗಿದ್ನಂತೆ. ಸೊ ನಮ್ ತಾತ ನಾನು ಹುಟ್ಟಿದ 2ನೇ ದಿನಕ್ಕೆ ಪ್ರೆಡಿಕ್ಟ್ ಮಾಡಿದ್ರಂತೆ, ಇಲ್ಲ ಯಾರೋ ಡಾನ್ಸರ್ ಹುಟ್ಬಿಟ್ಟಿದ್ದಾಳೆ ನಮ್ ಮನೆಯಲ್ಲಿ ಅಂತ. ಆಮೇಲೆ ನಾನು ಪುಟ್ಟೋಳಿದ್ದಾಗ ಜಸ್ಟ್ ನಡಿಯಕ್ಕೆಲ್ಲ ಬಂದಾಗ ಅವಾಗ ಚಂದನ ಚಾನೆಲ್ ಬಹಳಷ್ಟು ಭರತನಾಟ್ಯ ಕಾರ್ಯಕ್ರಮಗಳು ಬರ್ತಿತ್ತು. ಭರತನಾಟ್ಯ ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷತೆ ಏನಪ್ಪಾ ಇತ್ತು ಅಂದ್ರೆ ಅಲ್ಲಿ ರಂಗೋಲಿಯನ್ನ ಹಾಕ್ತಾ ಇದ್ರು. ಸೊ ನಾನೇನ್ ಮಾಡಿದ್ದೆ ಅಂದ್ರೆ ಅಮ್ಮನ ಹತ್ರ ಹಠ ಮಾಡಿ ಆಗ್ಲೇನೆ ನಾನ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು, ಕಲಿಬೇಕು ಅಂತ ನಾನು ರಂಗೋಲಿ ಹಾಲಲ್ಲಿ ಹಾಕ್ಸಿದ್ದೆ. ಇತ್ತೀಚಿನವರೆಗೂ ಆ ರಂಗೋಲಿ ಹಾಗೆ ಇತ್ತು ಹಾಲ್ನಲ್ಲಿ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಎಲ್ಲೋ ಒಂದ್ ಕಡೆ ಅದು ಕಲಿಬೇಕು ಅನ್ನೋದು ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿತ್ತು. ಬಟ್ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ ಅಂತೂ ನೀರರಚಿ ಪೋಷಿಸಿದವರು ತಂದೆ ತಾಯಿ ಅಂತ ಹೇಳಿ. ಅಂಜಲಿ ಅವರೇ, ನಿಮ್ ಬಗ್ಗೆ ಸಾಕಷ್ಟು ಏನು ಆಶ್ಚರ್ಯ ಅಂತ ಅನ್ಸುತ್ತೆ. ಹೇಗೆ ಒಂದ್ಸಲಕ್ಕೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಮೇಡಮ್ ಹೇಳಿದಾಗೆ 24 ಗಂಟೆ ಬಿಟ್ಟು ಇನ್ನೂ ಎಕ್ಸ್ಟ್ರಾ ಏನಾದ್ರು ನಿಮ್ ಹತ್ರ ಇದೆಯಾ ಅಂತ ಹೇಳಿ ನನಗೂ ಕೂಡ ನಿಮ್ಮ ಪ್ರೊಫೈಲ್ ಓದಿದಾಗ ಅನಿಸ್ತು. ಯಾವುದೇ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಂದ್ರೆ ಒಂದು ಅಂದ್ರೆ ತುಂಬಾ ಡೀಪ್ ಆಗಿ ಫೋಕಸ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನೀವು ಒಂದೇ ಸಮಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನಿಮ್ಗೆ ಅನ್ಸಿದ್ಯಾ ಯಾವತ್ತಾದ್ರೂ ಇಷ್ಟು ಒಟ್ಟಿಗೆ ನಾನು ನಿಭಾಯಿಸುವಾಗ ಎಲ್ಲಾದ್ರೂ ಒಂದ್ ಸ್ವಲ್ಪ ಹಿನ್ನಡೆ ಆಗ್ಬೋದಾ, ಅಥವಾ ಸಾಧನೆಗೆ ಒಂದ್ ಸ್ವಲ್ಪ ಎಲ್ಲಾದ್ರೂ ನಿಧಾನ ಆಗ್ಬೋದಾ ಅಂತ ಹೇಳಿ? ನನಗೆ ಅದು ಸಾಧನೆಗೆ ಯಾವತ್ತಾದ್ರೂ ನಿಧಾನ ಆಗಬಹುದಾ ಅಂತ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ನಾನು ಆಯ್ಕೆ ಮಾಡಿರುವಂತಹ ಕ್ಷೇತ್ರಗಳು ಅಥವಾ ನಾನು ಕೆಲಸ ಮಾಡ್ತಿರುವಂತಹ ಕ್ಷೇತ್ರಗಳು ನೋಡಿದ್ರೆ ಎಲ್ಲವೂ ಇಂಟರ್ ಕನೆಕ್ಟೆಡ್ ಕ್ಷೇತ್ರಗಳೇ. ಈಗ ನೃತ್ಯ, ಸಂಗೀತ, ಜೊತೆಗೆ ನಿರೂಪಣೆ, ಇವೆಲ್ಲವೂ ಕೂಡ ನನ್ನ ಒಂದು ಮೀಡಿಯಾ ಕಂಪನಿಯಲ್ಲಿ ಬೇಕಾಗಿರುವಂತಹ ಅಂಶಗಳು. ಯಾಕಂದ್ರೆ ಅಲ್ಲೂ ಕೂಡ ಕಲೆ ಪ್ರಾಧಾನ್ಯತೆಯನ್ನ ಪಡೆದಿದೆ. ಸೊ ಹಾಗಾಗಿ ನಾನು ಯಾವುದೋ ಒಂದು ಔಟ್ ಆಫ್ ಬಾಕ್ಸ್ ತುಂಬಾ ಡಿಫ್ರೆಂಟ್ ಆಗಿ ಏನೋ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಅನ್ಸಿಲ್ಲ. ಇವೆಲ್ಲ ಕನೆಕ್ಟೆಡ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇಲ್ಲ, ಆ ಒಂದು ಫೋಕಸ್ಡ್ ಆಗಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಥವಾ ಹೋಗಬಲ್ಲೆ ಎನ್ನುವಂತ ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ, ಕಲಾವಿದೆಯಾಗಿ ಡಾನ್ಸರ್ ಆಗಿ ನಿಮ್ಮ ಅಜ್ಜ ಏನೋ ಪ್ರೆಡಿಕ್ಟ್ ಮಾಡಿದ್ರು ಮೊದಲೇ ನೀವು ಕಲಾವಿದೆ ಆಗ್ತೀರಿ ಅಂತೇಳಿ. ಆದ್ರೆ ಈ ತರ ಮಾತಿನ ಮಲ್ಲಿ ನಮ್ಮ ಅಂಜಲಿ ರಾಮಚಂದ್ರ ಆಗ್ತಾರೆ ಅಂತೇಳಿ ಯಾರಾದ್ರೂ ಪ್ರೆಡಿಕ್ಟ್ ಮಾಡಿದ್ರ? ಅದು ಆವಾಗಿಂದನೇ ನಾ ಚಿಕ್ಕ ವಯಸ್ಸಿನಿಂದ ತುಂಬಾ ಮಾತಾಡ್ತಾ ಇದ್ದೆ, ತುಂಬಾ ಮಾತಾಡಿ. ಯಾಕಂದ್ರೆ ಮನೇಲಿ ಯಾರಾದ್ರೂ ಬಂದ್ರೆ, ಗೆಸ್ಟ್ ಎಲ್ಲ ಯಾರಾದ್ರೂ ಬಂದ್ರೆ ಎಂಟರ್ಟೈನ್ಮೆಂಟ್ ಅವ್ರು ಬೇರೆ ಎಲ್ಲೂ ಹೋಗೋ ಅಗತ್ಯನೇ ಇರ್ತಾ ಇರ್ಲಿಲ್ಲ. ಎಲ್ಲ ಎಂಟರ್ಟೈನ್ಮೆಂಟ್ ನಾನೇ ಕೊಟ್ಟು ಕಳಿಸ್ತಿದ್ದೆ ಅವ್ರಿಗೆ. ಸೊ ಒಂದ್ಸಲ ಏನೇನೋ ಮಾತಾಡಿ, ನೆಕ್ಸ್ಟ್ ಡಾನ್ಸ್ ಮಾಡಿ, ಹಾಡು ಹೇಳಿ, ನನಗೆ ಏನ್ ಗೊತ್ತೋ ಎಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಆ ಒಂದು ಲಿಟಲ್ ಎಕ್ಸ್ಟ್ರೋವರ್ಟ್ ದಟ್ ವೇ ಪೀಪಲ್ ವಾಸ್ ಐ ಮೀನ್ ಕೇಮ್ ನ್ಯಾಚುರಲ್ ಟು ಯು. Yes. ಓಕೆ, ಸೊ ಅದಕ್ಕೆ ನೀವು ಏನಾದ್ರು ಸ್ಪೆಷಲ್ ಟ್ರೈನಿಂಗ್ ಅಂತ ಏನಾದ್ರು ಮಾಡಿದ್ರೆ? ಯಾಕಂದ್ರೆ ನಿಮ್ಮ ಕಣ್ಣು, ನಿಮ್ಮ ಭಾವಗಳನ್ನು ನೋಡುವಾಗ ಇದನ್ನು ಇಸ್ ಇಟ್ ಸಮಥಿಂಗ್ ದಟ್ ಯು ಆಕ್ಚುಲಿ ಟ್ರೈ ಟು, ಅಂದ್ರೆ ಅದನ್ನು ಪರ್ಫಾರ್ಮ್ ಮಾಡ್ಲಿಕ್ಕೆ ನೋಡಿದ್ರ, ಅಥವಾ ಇಟ್ ವಾಸ್ ಗಾಡ್ಸ್ ಗಿಫ್ಟ್ ಅಂತ ಏನ್ ಹೇಳ್ತಾರಲ್ಲ? ನನಗೆ ನೃತ್ಯ ಕಲಿಬೇಕು ಅಂತ ಬಹಳ ಚಿಕ್ಕ ವಯಸ್ಸಿನಿಂದ ಇತ್ತು. ನನಗೆ ನೃತ್ಯ ಆಸಕ್ತಿ ಇದೆ ಅಂತ ತಾತ ಅವಾಗ್ಲೇ ಪ್ರೆಡಿಕ್ಟ್ ಮಾಡಿದ್ರು.
ಅಮ್ಮಂಗೆ ತುಂಬಾ ಹೇಳ್ತಾ ಇದ್ರು ಅವಾಗ, ತುಂಬಾ ಚಿಕ್ಕ ವಯಸ್ಸಿನಲ್ಲೇ, ಅವಾಗ ಒಂದು ನರ್ಸರಿ LKG ಟೈಮ್ನಲ್ಲೇ ತಾತ ಹೇಳ್ತಾ ಇದ್ರು, ಇಲ್ಲ ಇವಳಲ್ಲಿ ಆ ಒಂದು ತುಂಬಾ ಆಸಕ್ತಿ ಇದೆ, ನೀನು ಒಳ್ಳೆ ಡಾನ್ಸ್ ಸ್ಕೂಲ್ ಯಾವ್ದಾದ್ರು ಒಂದು ಒಳ್ಳೆ ನೃತ್ಯ ಶಾಲೆಯನ್ನ ನೋಡಿ ಈ ಮಗುಗೆ ನೃತ್ಯನ ಕಲ್ಸು ಅಂತ ಹೇಳ್ತಾ ಇದ್ರು. ಕಲ್ಸು ಅಂತ ಹೇಳುವಾಗ ಅಮ್ಮ, ನಾನಂತೂ ಆಗ ಆಲ್ರೆಡಿ ಹಠಕ್ ಬಿದ್ಬಿಟ್ಟಿದ್ದೆ, ಇಲ್ಲ ನಾನು ಕಲಿಬೇಕು ಅಂತ. ಅಮ್ಮ ರೋಡಲ್ಲಿ ಅದ್ ಎಷ್ಟು ನೃತ್ಯ ಶಾಲೆ ಕರ್ಕೊಂಡು ಹೋಗ್ತಿದ್ರು ಅಂದ್ರೆ, ಕರ್ಕೊಂಡು ಹೋಗಾದ್ಮೇಲೆ ನನ್ ಮಗಳಿಗೆ ಡಾನ್ಸ್ ಹೇಳ್ಕೊಡ್ತೀರಾ, ನೃತ್ಯ ಹೇಳ್ಕೊಡ್ತೀರಾ ಅಂದ್ರೆ ಅವರು ಹೇಳ್ಕೊಡ್ತೀವಿ ಅನ್ನೋದು. ನಿಮ್ ಮಗಳಿಗೆ ವಯಸ್ಸೆಷ್ಟು ಅಂದ್ರೆ ನಾನ್ ಹಿಂಗೆ ಪುಟ್ಟೋಳಾಗಿರ್ತಿದ್ದೆ, ಮುಂದೆ ಹೋಗಿ ನಿಲ್ಲೋದು, ಅಯ್ಯೋ ಇದು ತುಂಬಾ ಚಿಕ್ಕದು, ಇನ್ನೊಂದ್ 3 ವರ್ಷ ಆದ್ಮೇಲೆ ಕರ್ಕೊಂಡ್ ಬನ್ನಿ ಅನ್ನೋದು. ಆಯ್ತಾ, ಈ ತರ ದಿನಾ ಕರ್ಕೊಂಡು ಹೋಗೋದು. ನಾನು ಅದಾಗಿದ ತಕ್ಷಣ ಅಲ್ಲಿ ರೋಡಲ್ಲೇ ಅಳು ಶುರು ಮಾಡೋದು. ಹೀಗೆ ಅಮ್ಮನ ಅದ್ ಎಷ್ಟು ಅಲ್ಸಿದಿನೋ ನನ್ಗಂತ ಗೊತ್ತಿಲ್ಲ. ಅಮ್ಮನೂ ಅಷ್ಟೇ ನನಗ್ ನೃತ್ಯ ಕಲಿಸ್ಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಕೊನೆಯಲ್ಲಿ ಒಂದ್ ಒಳ್ಳೆ ನೃತ್ಯ ಶಾಲೆ ಸಿಕ್ತು. ನಡೆಸಿದೆ ಅಂದ್ರೆ ನೀವು ಆಡುವಾಗ ಅಮ್ಮನ ಆಡ್ತಿದ್ರ? ಅಮ್ಮನಿಗೆ ಬಟ್ ಅವರು ಹೇಗೆ ಅಂದ್ರೆ ಅಮ್ಮ ಅಪ್ಪ ನನ್ನ ಈ ಒಂದು ಕಲಿಯುವಂತಹ ಹಠಕ್ಕೆ ಯಾವತ್ತೂ ಅವ್ರು ಬೇಜಾರೇ ಮಾಡ್ಕೊಳ್ಳಿಲ್ಲ. ನಾನು ಹಠ ಮಾಡಿ ಇಲ್ಲ ನನಗಿದು ಬೇಕು, ನಾ ಕಲಿಬೇಕು ಅಂತ ಅಂದ್ರೆ ಅಮ್ಮ ಹೌದಾ, ಇಲ್ಲ ಆಗ್ಲಿಲ್ಲ, ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಯಾವತ್ತೂ ಬೇಜಾರಂತೂ ಮಾಡ್ಕೊಳ್ಳೇ ಇಲ್ಲ. ನಾನು ಹಠ ಮಾಡಿದ್ರು ಕೂಡ ಅವರಿಗೆ ಖುಷಿ, ಇಲ್ಲ ಇವಳು ನನ್ ಮಗಳೇನೋ ಕಲಿಬೇಕು ಅಂತಾಳಲ್ಲಪ್ಪ, ಕಲ್ಸೋಣ ಅಂತ ಕೊನೆಗೂ ಎಲ್ಲೋ ಸೇರ್ಸಿದ್ರು. ಅಂಜಲಿ ಅಂತೀರಿ ಮೊಳಕೆಯಲ್ಲಿ ಅಂತ ಹೇಳಿ ಆಗ್ಲೇ ಗೊತ್ತಾಗಿದೆ ಅವರಿಗೂ. ಹೌದು, ಸರಿಯಾಗಿ ನಮ್ಮ ಕೇಳುಗರು ಖಂಡಿತ ಇವತ್ತು ಅಂಜಲಿಯ ಮಾತುಗಳನ್ನು ಕೇಳಿ ಅವರಿಗೆ ಬೋರ್ ಅಂತ ಖಂಡಿತ ಅನಿಸುದಿಲ್ಲ ಅಂತ ನಾವು ಹೇಳ್ಬೋದು. ಸೊ 4 ರಿಂದ 5 ಗಂಟೆವರೆಗೆ ಎಂಟರ್ಟೈನ್ಮೆಂಟ್ ಅನ್ಲಿಮಿಟೆಡ್ ವಿತ್ ಅಂಜಲಿ ರಾಮಚಂದ್ರ. ಸೊ ಈಗ ಅಂಜಲಿ ಅವರ ಒಂದು ಏನ್ ಹೇಳ್ತಾರೆ ಫೇವರಿಟ್ ಹಾಡನ್ನು ಕೇಳುವಂತ ಸಮಯ. ಹೌದು, ಅಂಜಲಿ ಅವರು ನಿಮ್ಗೆ ಇಷ್ಟವಾಗಿರೋ ಹಾಡು ಯಾವ್ದು ಅಂತಂದ್ರೆ ಒಂದು ದೊಡ್ಡ ಪಟ್ಟಿನೇ ಕೊಟ್ಟರು. ಅದಕ್ಕೆ ಹೇಳ್ದೆ, ಇಲ್ಲ ನಿಮ್ಮನ್ನು ತುಂಬಾ ಮಾತಾಡ್ಸ್ಲಿಕ್ಕಿದೆ, ಹಾಗಾಗಿ ಹಾಡು ಸ್ವಲ್ಪ ಕಡಿಮೆ ಕೊಡಿ ಲಿಸ್ಟ್ ಅಂತ ಹೇಳಿ. ಸೊ ಕಾರ್ತಿಕ್ ಮತ್ತೆ ಹಂಸಿಕಾಯರ್ ಅವರ ಧ್ವನಿಯಲ್ಲಿರುವಂತಹ ನಿನ್ನ ದನಿಗಾಗಿ ಹಾಡು ಬಹಳ ಇಷ್ಟ ಅಂತೆ, ಸವಾರಿ 2 ಚಿತ್ರದ್ದು. ಕೇಳೋಣ. ಅಂಜಲಿ ಅವರೇ, ಸಾಕಷ್ಟು ಪ್ರತಿಭೆ ನಿಮ್ಮಲ್ಲಿ ಅಡಗಿದೆ ಅಂತ ಹೇಳಿ ಈಗಾಗಲೇ ನಾವು ಮಾತಾಡಿರುವಂತಹ ಮಾತಲ್ಲಿ ಗೊತ್ತಾಗಿದೆ. ನಿಮ್ಮ ಪ್ರಕಾರ ಅವಕಾಶಗಳು ಅನ್ನುವಂಥದ್ದು ಕ್ರಿಯೇಟ್ ಮಾಡ್ಕೊಳ್ಳೋದ ಅಥವಾ ಯಾರಾದ್ರೂ ಕೊಡೋ ಅಂತದ್ದ? ಅವಕಾಶಗಳು ಅನ್ನುವಂಥದ್ದು ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮನ್ನ ಯಾರೋ ಕರೆದು ಅವಕಾಶ ಕೊಡ್ತಾರೆ ಅಂತ ನಾವು ವೇಟ್ ಮಾಡ್ತಾ ಕೂತ್ರೆ ಬಹುಶಃ ಜೀವನ ಫುಲ್ಲು ವೇಟ್ ಮಾಡ್ತಾ ಇರಬೇಕು. ನಮಗೆ ಸಿಗುವಂಥ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವುದೇ ಅವಕಾಶವನ್ನು ಸಹ ಸಂಪೂರ್ಣವಾಗಿ ಬಳಸ್ಕೊಂಡು ಅದರಿಂದ ಮುಂದಕ್ಕೆ ಹೋಗ್ಬೇಕು. ಎಸ್ಪೆಷಲಿ ನಮ್ಮ ಕ್ಷೇತ್ರದಲ್ಲಿ, ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ನಂದೇ ಕ್ಷೇತ್ರ ಅಂತಲ್ಲ, ಈಗಿರೋ ಒಂದು ಕಾಲಮಾನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಕಾಂಪಿಟೇಷನ್ ಇದೆ. ಸೊ ನನಗೆ ಯಾರೋ ಅವಕಾಶ ಕೊಡ್ತಾರೆ ಅಂದ್ರೆ ಐ ಜಸ್ಟ್ ಬಿ ಅ ಫಿಶ್ ಇನ್ ದ ಮೈಟಿ ಓಷನ್, ಬಟ್ ಐ ಹ್ಯಾವ್ ಟು ಮೇಕ್ ಎಫರ್ಟ್ಸ್ ಟು ಗೋ ಫಾರ್ವರ್ಡ್. ಸೊ ಹಾಗಾಗಿ ನಾನು ಅವಕಾಶಗಳಿಗೆ ತುಂಬಾ ಬೆಲೆ ಕೊಡ್ತೀನಿ. ದೇ ವೆರಿ ವೆರಿ ಇಂಪಾರ್ಟೆಂಟ್. ಅವಕಾಶಗಳಲ್ಲಿ ಎದುರಾಗುವಂತಹ ಸವಾಲುಗಳನ್ನ ನೀವು ಯಾವ ರೀತಿ ತಗೊಳ್ತೀರಿ? ಅವಕಾಶಗಳಲ್ಲಿ ಎದುರಾಗುವಂತಹ ಸವಾಲುಗಳು ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಾನು ನಂದೇ ಆಗಿರುವಂತಹ ಒಂದು ಪಾತ್ನ ಕ್ರಿಯೇಟ್ ಮಾಡ್ತೀನಿ, ನಂದೇ ಆಗಿರುವಂತಹ ಪಾತ್ನಲ್ಲಿ ಹೋಗ್ತೀನಿ, ನಾನೇನೋ ಒಂದು ನನ್ನ ಮನಸ್ಸಿಗೆ ಇಷ್ಟ ಆಗಿರುವಂಥದ್ದು ಎಲ್ಲರಿಗೂ ಒಳ್ಳೇದಾಗುವಂತಹ ಕೆಲಸ ಮಾಡಬೇಕು ಅಂತ ಹೋದಾಗ ತುಂಬಾನೇ ಚಾಲೆಂಜಸ್ ಇದ್ದೇ ಇರುತ್ತೆ, ತುಂಬಾನೇ ಸ್ಟ್ರಗಲ್ಸ್, ಆಬ್ಸ್ಟೆಕಲ್ಸ್ ಇದ್ದೇ ಇರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಇಫ್ ದೇರ್ ಇಸ್ ಅ ಕ್ರಿಟಿಸಿಸಮ್, ಐ ಟೇಕ್ ಇಟ್ ಪಾಸಿಟಿವ್ಲಿ, ಬಿಕಾಸ್ ಇಟ್ಸ್ ಆಲ್ ಲರ್ನಿಂಗ್ ಸ್ಟೇಜ್ ಫಾರ್ ಅಸ್. ಯಾವುದೋ ಒಂದು ಕಾರ್ಯಕ್ರಮನ ನಿರೂಪಣೆ ಮಾಡುವಾಗ ಇಷ್ಟ ಆಗ್ಲಿಲ್ವಾ ಅಂದಾಗ ನಾನು ಏನ್ ತಪ್ಪು ಮಾಡಿದೆ, ಅದರಿಂದ ನಾನು ಏನ್ ಕಲಿಬಹುದು ಅಂತ ಅನ್ಕೋತೀನಿ. 1. 2, ಅವಕಾಶ ಎಷ್ಟೋ ಸಲ ಕೈ ತಪ್ಪು ಹೋಗುತ್ತೆ. ನಮ್ಮ ಕೈಯಲ್ಲಿರುವಂಥದ್ದು ಏನಪ್ಪಾ ಅಂದ್ರೆ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನಮ್ಮ ಕೆಲಸ ಅಷ್ಟೇ ನಾವು ಮಾಡ್ಬೇಕು. ಬಟ್ ಎಷ್ಟೋ ಸಲ ಅದ್ರ ಫಲ ನಮಗ್ ಸಿಗಲ್ವೋ ಅದು ನಮ್ಮ ಕೈಯಲ್ಲಿ ಇರೋದ್ರಿಲ್ಲ. ಬಟ್ ದೇವ್ರು ಇನ್ನೂ ದೊಡ್ಡದ್ ಕೊಡ್ತಾನೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಪ್ರಯತ್ನ ನಮ್ದು. ಸೊ ಮುಂದಕ್ಕೆ ನಾವು ಹೋಗ್ತಾ ಇರ್ಬೇಕು, ಫಲ ಅವನಿಗೆ ಬಿಟ್ಬಿಡ್ಬೇಕು. ಸೊ ಸಾಕಷ್ಟು ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ. ಬಟ್ ನಾನು ಯಾವತ್ತೂ ಕೂಡ ಆ ಚಾಲೆಂಜಸ್ ನ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಿ ನಾನು ಡಿಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಿ ತಗೊಂಡಿಲ್ಲ. ಆತರ ಚಾಲೆಂಜಸ್ ಬಂದಾಗ, ಆಬ್ಸ್ಟಿಕಲ್ಸ್ ಬಂದಾಗ ನಾನು ಐ ಸಿಟ್ ಬ್ಯಾಕ್, ಐ ರಿವಿಸಿಟ್ ಮೈ ಸೆಲ್ಫ್. ನಾನು ಏನ್ ತಪ್ಪು ಮಾಡಿದೆ, ಇದರಲ್ಲಿ ನಾನು ಏನ್ ಸರಿ ಮಾಡಬಹುದು, ನನ್ನನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಹೌ ಯು ಕ್ಯಾನ್ ಬೆಟರ್ ಯುವರ್ ಸೆಲ್ಫ್. ಎವ್ರಿ ಟೈಮ್ ಯು ಆಕ್ಚುಲಿ ಅನಲೈಸ್ ಅಲ್ಲ. ಎಸ್, ಓಕೆ, ದಟ್ಸ್ ದ ಬೆಸ್ಟ್ ವೇ ಫಾರ್ವರ್ಡ್. ಎಸ್, ಐ ಬಿಲೀವ್ ದಟ್ ಐ ಆಮ್ ಮೈ ಬೆಸ್ಟ್ ಕಾಂಪಿಟೇಟರ್. ನನಗೆ ನಾನೇ ಕಾಂಪಿಟೇಟರ್. ಕ್ರಿಟಿಕ್ ಆಲ್ಸೋ. ಎಸ್, ಐ ಆಮ್ ಮೈ ಬೆಸ್ಟ್ ಕ್ರಿಟಿಕ್, ಐ ಆಮ್ ಮೈ ಬೆಸ್ಟ್ ಕಾಂಪಿಟೇಟರ್. ಸೊ ಹಾಗಾಗಿ ಐ ಹ್ಯಾವ್ ಆಲ್ವೇಸ್ ಟೇಕನ್ ಇಟ್ ಆನ್ ದ ಪಾಸಿಟಿವ್ ಸೈಡ್. ಸರಿ, ಅವಕಾಶಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ತಾವು ಹೇಳಿದ್ರೆ, ಆದ್ರೆ ಆ ತರದ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಯು ಮಸ್ಟ್ ಆಲ್ಸೋ ಹ್ಯಾವ್ ಎ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಲ್ವಾ?
ಸೊ ಈ ಅಟ್ಮಾಸ್ಫಿಯರ್ ಅನ್ನು ಹೇಗೆ ತಾವು ಕ್ರಿಯೇಟ್ ಮಾಡಬೇಕಾ, ಅಥವಾ ಈ ಅಟ್ಮಾಸ್ಫಿಯರ್ ತಾನೇ ಬರುತ್ತಾ, ಅಥವಾ ಇಲ್ಲಿ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿ ನೀವು ಅದನ್ನು ಊಹಿಸಿ ಯು ಹ್ಯಾವ್ ಟು ಯೂಸ್ ಯುವರ್ ಏನ್ ಹೇಳ್ತಾರಲ್ಲ ವಾಟ್ ಯು ಸೇ ಸಿಕ್ಸ್ ಸೆನ್ಸ್ ವಾಟ್ ಎವರ್ ಇಟ್ ಇಸ್, ಅದನ್ನು ಇಸ್ಕೊಂಡು ಮಾಡ್ಬೇಕಾಗತ್ತಾ? ಅಫ್ಕೋರ್ಸ್. ಸೊ ಅವಕಾಶಗಳು ತನ್ನಂಗ್ ತಾನೇ ಅಂತೂ ಬರೋದಿಲ್ಲ. ನಾನು ಪ್ರಯತ್ನ, ಓಕೆ ನಾನೀಗ ಈ ಕೆಲಸವನ್ನ ಮಾಡಬೇಕು, ಈ ಕ್ಷೇತ್ರದಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕಾದ್ರೆ ನನ್ನ ಫಸ್ಟ್ ಸ್ಟೆಪ್ ಏನು, ನಾನು ಯಾವ ರೀತಿಯ ಜನಗಳನ್ನ ಭೇಟಿ ಆಗ್ಬೇಕು, ನನ್ನ ಸರೌಂಡಿಂಗ್ ಅಲ್ಲಿ ನನ್ನ ಜೊತೆಯಾಗಿ ಯಾವ ರೀತಿಯ ಜನ ಇದ್ರೆ ನನಗೆ ಈ ಅವಕಾಶಗಳಲ್ಲಿ ಮುಂದೆ ಹೋಗೋಕ್ ಸಾಧ್ಯ. ಈ ಒಂದು ಮ್ಯಾಪಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಆ ಅವಕಾಶ ನನಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆ ಅವಕಾಶ ನನಗೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಈ ಅವಕಾಶದಿಂದ ನಾನು ಏನ್ ಮಾಡಬಹುದು, ಈ ಒಂದು ಥಿಂಕಿಂಗ್ ಅನ್ನೋದಿರುತ್ತಲ್ಲ, ಐ ಫೀಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗಿನ ಜನರೇಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ವಿ ಆಲ್ವೇಸ್ ಲುಕ್ ಎಟ್ ಶಾರ್ಟ್ ಟರ್ಮ್ ಗೋಲ್ಸ್ ಬಟ್ ಡೋಂಟ್ ಫೋಕಸ್ ಆನ್ ದ ಲಾಂಗ್ ಟರ್ಮ್ ಗೋಲ್ಸ್. ಬಟ್ ಐ ಬಿಲೀವ್ ದಟ್ ಹ್ಯಾವಿಂಗ್ ಅ ಲಾಂಗ್ ಟರ್ಮ್ ವಿಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ವೆನ್ ಯು ಲುಕ್ ಎಟ್ ಅನ್ ಆಪರ್ಚುನಿಟಿ, ಐ ಆಲ್ವೇಸ್ ಮ್ಯಾಪ್ ಇಟ್ ದಟ್ ವೇ. ಇಫ್ ದೇರ್ ಇಸ್ ಅನ್ ಆಪರ್ಚುನಿಟಿ ಕಮಿಂಗ್ ಮೈ ವೇ, ಆ ಆಪರ್ಚುನಿಟಿಯನ್ನ, ಆ ಅವಕಾಶವನ್ನ, ಇವತ್ತು ಈ ಅವಕಾಶ ನಾನು ತಗೊಂಡ್ರೆ ಮುಂದೆ ಈ ಅವಕಾಶನ ಹೇಗೆ ಬಳಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಹೇಗೆ ಪ್ರೋಗ್ರೆಸ್ ಮಾಡಬಹುದು, ಇದರಲ್ಲಿ ಹೇಗೆ ಮುಂದೆ ಬರಬಹುದು ಅನ್ನೋದನ್ನ ಯೋಚನೆ ಮಾಡಿ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಅಂಜಲಿ ಈಗ ಮಾತನಾಡಿಸುವಾಗ ನನಗನ್ಸುತ್ತೆ ಕಾಲೇಜಲ್ಲಿ ಶಾಲೆಯಲ್ಲೆಲ್ಲ ಬಹುಶಃ ಬಹಳ ಪನಿಷ್ಮೆಂಟ್ ಸಿಕ್ಕಿರ್ಬೋದು ಅಂತ ಅನ್ಸುತ್ತೆ ಅಲ್ವಾ? ಮಾತುಗಾತಿ ತುಂಬಾನೇ ಸಿಗ್ತಾ ಇತ್ತು. ನಿಮ್ ಜೊತೆ ನಿಮ್ಮ ಫ್ರೆಂಡ್ಸಿಗೂ ಸಿಗ್ತಾ ಏನಾಗ್ತಿತ್ತು ಅಂದ್ರೆ ಕಾಲೇಜಲ್ಲೆಲ್ಲ ಹೋದಾಗ ನಾನು ಅವಾಗಿಂದಾನೇ ಹೀಗೆ ಸ್ವಲ್ಪ ಹೈಪರ್ ಆಕ್ಟಿವ್ ಆಗೇ ಇರ್ತಾ ಇದ್ದೆ. ಕಾಲೇಜ್ ಇರೋ ಸಂದರ್ಭದಲ್ಲೂ ಸಹ ಸುಮಾರು ಕಾರ್ಯಕ್ರಮಗಳು, ಆಗ್ಲೇ ಪರ್ಫಾರ್ಮೆನ್ಸಸ್ ಕೊಡ್ತಾ ಇದ್ದೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಪರ್ಫಾರ್ಮೆನ್ಸಸ್ ಕೊಡ್ತಿದ್ದೆ. ಕಾಲೇಜ್ಗೆ ಹೋಗ್ತಿದ್ದೆ, ಅವಾಗೂ ಇವಾಗ್ಲೂ ಹೋಗ್ತಾ ಇದ್ದೆ. ಹೋದಾಗ್ಲೂ ಅಷ್ಟೇ, ನಾನು ಹೋಗಿದ ತಕ್ಷಣ ನನ್ನ ಎಕ್ಸೈಟ್ಮೆಂಟ್ ನಾನು ಏನ್ ಮಾಡ್ತಿದ್ದೆ ಅಂತೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾ ಶೇರ್ ಮಾಡ್ಕೋತಾ ಇದ್ದೆ. ಕ್ಲಾಸ್ನಲ್ಲೂ ಕೂಡ ಸುಮಾರು ಸಲ ಟೀಚರ್ಸ್ ಹತ್ರ ಪನಿಷ್ಮೆಂಟ್ ಸಿಕ್ತಿತ್ತು. ಬಹುಶಃ ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಕೇಳ್ತಿದ್ದಾರೆ ಅವ್ರು ಇದನ್ನ ರಿಲೇಟ್ ಮಾಡ್ತಿರ್ತಾರೆ. ಕ್ಲಾಸ್ ನಲ್ಲಿ ದ ಮೋಸ್ಟ್ ಚಾಕೆಟಿವ್ ನಾನೇ ಆಗಿರ್ತಿದ್ದೆ. ಸೊ ನಾ ಲೆಕ್ಚರರ್ಸ್ ಕ್ಲಾಸಿಗೆ ಬಂದಿದ ತಕ್ಷಣ ಒಂದೇ ಸಲ ನನ್ನ ಕಡೆಗೆ ಫಿಂಗರ್ಸ್ ಹೋಗ್ತಿತ್ತು, ಅಂಜಲಿ ಯು ಕ್ಯಾನ್ ಗೋ ಔಟ್ ಅಂಡ್ ಟಾಕ್ ಅಂತ. ಐ ವಾಸ್ ಇನ್ ದ ಫ್ರಂಟ್ ಬೆಂಚ್. ಅಲ್ಲೂ ಮಾತಾಡ್ತಿದ್ದೆ. ಒನ್ಸ್ ಐ ವಾಸ್ ಇನ್ವಾಲ್ವ್, ನನಗೆ ಒಂದೊಂದ್ಸಲ ಕ್ಲಾಸ್ ನಲ್ಲಿ ನಡೀತಿರೋದು ಮರ್ತೋಗಿ ಮಾತಾಡ್ಕೋತಿದ್ದೆ. ಸೊ ಎಷ್ಟೋ ಸಲ ಪನಿಷ್ಮೆಂಟ್ ಗಳಂತೂ ತುಂಬಾ ಸಿಕ್ಕಿದೆ. ಫ್ರೆಂಡ್ಸ್ ಯೂಸ್ ಟು ಟ್ರೀಟ್ ದಿಸ್, ಅಂದ್ರೆ ಈಗ ನಿಮ್ ಅವ್ರ ಜೊತೆ ಮಾತಾಡುವಾಗ ಅವರಿಗೂ ನಿಮ್ ಜೊತೆ ಗೆಟ್ ಔಟ್ ಆಗತ್ತೆ ಅಲ್ವಾ? ಅವರು ಎಷ್ಟು ಸಲ ಚಾಕ್ಲೇಟ್ಸ್ ಎಲ್ಲ ಸುಮಾರು ಸಲ. ನಾನು ಇಂಜಿನಿಯರಿಂಗ್ ಓದೋವಾಗಂತೂ ಐ ವಾಸ್ ದ ಮೋಸ್ಟ್ ಟಾಕೆಟಿವ್ ಇನ್ ದ ಕ್ಲಾಸ್. ಸರಿ, ಹಾಗಾದ್ರೆ ಈ ಕಾಲ್ ಇಟ್ ನೆಗೆಟಿವ್ ಆರ್ ಪಾಸಿಟಿವ್, ಈ ತರದ್ದು ಅಂಜಲಿ ತುಂಬಾ ಮಾತಾಡ್ತಾ ಇದ್ದಾರೆ. ಇದನ್ನೇ ಒಂದು ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡಿದ್ರೆ ದಿಸ್ ಕ್ಯಾನ್ ಬಿ ಎ ವೆರಿ ಗುಡ್ ಆಪರ್ಚುನಿಟಿ ಟು ಶೋ ಕೇಸ್ ಯುವರ್ ಟ್ಯಾಲೆಂಟ್ ಅಂತ ಹೇಳಿ. ಕರೆಕ್ಟ್. ಯಾರು ಹೇಳಿದ್ರು ನಿಮ್ಗೆ ಅಂಜಲಿ? ಸೊ ಆಕ್ಚುಲಿ ಏನಂದ್ರೆ ಈ ಮಾತು ಅನ್ನೋದು ಚಿಕ್ಕ ವಯಸ್ಸಿನಿಂದ ಇತ್ತು. ನಾನು ಶಾಲಾ ದಿನಗಳಲ್ಲೇ ನಾನು ಸಾಕಷ್ಟು ಡಿಬೇಟ್ ಕಾರ್ಯಕ್ರಮಗಳಲ್ಲಿ ಗೆದ್ದಿದ್ದೀನಿ. ಅಂದ್ರೆ ಇದು ಮಾತುಗಾರಿಕೆ ಹೇಗೆ, ಜೆನೆಟಿಕ್ ಅಥವಾ ಹೌ ಇಸ್ ಇಟ್? ಜೆನೆಟಿಕ್ ಅಂದ್ರೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ, ನಮ್ಮ ತಂದೆ ತಾಯಿ ಎಲ್ಲ ತುಂಬಾ ಮಾತುಗಾರರೇ, ಮಾತಾಡ್ತಾರೆ. ಬಟ್ ನಾಟ್ ಆಸ್ ಮಚ್ ಆಸ್ ಐ ಡು. ಸೊ ಆ ಮಾತು ಅನ್ನೋದು ಸ್ವಲ್ಪ ಇಂಟರ್ನಲ್ಲಿ ಬಂದಿತ್ತು. ಯಾಕಂದ್ರೆ ಅಮ್ಮನ ಒಂದು ಬಳಗ, ಅಮ್ಮನ ತಮ್ಮ, ನಮ್ಮ ಮಾವಂದ್ರು ಎಲ್ಲರೂ ಸಹ ಒಂಥರ ಮಾತುಗಾರರೇ. ಸೊ ಎಲ್ಲರೂ ಕೂಡ ಒರೇಟರ್ಸ್. ಐ ನರ್ಚರ್ಡ್ ಇಟ್ ಫರ್ದರ್. ಸೊ ಪ್ರಾಬಬ್ಲಿ ನಾನು ಅದನ್ನೇ ಚಾನಲೈಸ್ ಮಾಡ್ತಾ ಹೋದೆ. ದಿಸ್ ಇಸ್ ಮೈ ಸ್ಟ್ರೆಂತ್, ಟಾಕಿಂಗ್ ಇಸ್ ಮೈ ಸ್ಟ್ರೆಂತ್. ಸೊ ವೈ ನಾಟ್ ಚಾನಲೈಸ್ ವಾಟ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಮೂವ್ ಫಾರ್ವರ್ಡ್ ಇನ್ ದಟ್ ಡಿರೆಕ್ಷನ್ ಅಂತ. ಸೊ ಇದು ಕಾಲೇಜ್ ದಿನಗಳಲ್ಲಿ ಆಗಿತ್ತಾ? ನನ್ನ ನಿರೂಪಣೆ ಶುರುವಾಗಿದ್ದು ಕಾಲೇಜಲ್ಲ. ಕಾಲೇಜ್ ಆದ ನಂತರ ನಿರೂಪಣೆ ಶುರುವಾಗಿದ್ದು. ನಾ ಕಾಲೇಜಲ್ಲೆಲ್ಲ ಇದ್ದಾಗ ನೃತ್ಯ ಅಂತೂ ತುಂಬಾ ಇತ್ತು. ನಾನು ಆಗ್ಲೇ ಹೇಳಿದಾಗೆ ನಾ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದುವಾಗ್ಲೇ ನನ್ನ ನೃತ್ಯ ಶಾಲೆಯನ್ನ ಪ್ರಾರಂಭ ಮಾಡಿದೆ. ಅಂಜಲಿ ಸ್ಕೂಲ್ ಆಫ್ ಡಾನ್ಸ್ ಅಂಡ್ ಮ್ಯೂಸಿಕ್ ನ ಪ್ರಾರಂಭ ಮಾಡಿದೆ. ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ನಿರೂಪಕಿಯಾಗಿ ನಾನು ಕಾಲೇಜ್ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ನಿರೂಪಣೆ ಮಾಡಿದ್ದು ಬಹಳ ಕಮ್ಮಿ. ನಾನು ನರ್ತಕಿಯಾಗಿ ಬಹಳ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೆ ಕಾಲೇಜ್ನಲ್ಲಿ. ಬಟ್ ನನ್ನಲ್ಲಿ ನಿರೂಪಕಿ ಇದ್ದಾಳೆ, ನಾ ಮಾತುಗಾತಿ ಅಂತೂ ಆಗಿದ್ದೆ. ಬಹಳಷ್ಟು ಮಾತಾಡ್ತಾ ಇದ್ದೆ, ಡಿಬೇಟ್ ಶೋಸ್ ಕೊಡ್ತಾ ಇದ್ದೆ, ಅದೆಲ್ಲ ಮಾಡ್ತಾ ಇದ್ದೆ. ಬಟ್ ನಾನು ಆಸ್ ಎನ್ ಆಂಕರ್ ಐ ಕ್ಯಾನ್ ಪ್ರೋಗ್ರೆಸ್ ಅನ್ನೋದು ನನಗೆ ಕಾಲೇಜ್ ಡೇಸ್ ಅಲ್ಲಿ ಗೊತ್ತಿರಲಿಲ್ಲ. ಕಾಲೇಜ್ ಆದ ನಂತರ ಇಟ್ ಹ್ಯಾಪನ್ ಬೈ ಚಾನ್ಸ್ ಟು ಮೀ. ನಾನೊಬ್ಬ ಬೈ ಚಾನ್ಸ್ ಟು ಮೀ ನನಗೆ ನಿರೂಪಕಿ ಆಗ್ತೀನಿ, ನಾನು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತ ನಾನು ಯಾವತ್ತೂ ಊಹೆನೆ ಮಾಡ್ಕೊಂಡಿರ್ಲಿಲ್ಲ. ಒಮ್ಮೆ ನಾನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆಫ್ ಇಂಡಿಯಾ ಅಂತ
ಒಂದು ಸಿವಿಲ್ ಇಂಜಿನಿಯರಿಂಗ್ ಫಾರಂ. ಆ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಅವಕಾಶ ಅದೆಲ್ಲಿಂದನೋ ಬಂತು. ಹೌದು, ಆ ತರದ್ದು ಇಂಜಿನಿಯರ್ಸ್ ಒಂದು ಫೋರಂ ಆಗುವಾಗ ಕೆಲವೊಮ್ಮೆ ಪ್ರೋಗ್ರಾಮ್ಸ್ ಇಟ್ಕೊಳ್ತಾರಲ್ಲ, ಅಲ್ಲಿ ಅವಕಾಶ ಬಂತು. ನನಗೆ ನಿರೂಪಣೆ ABCD ಗೊತ್ತಿಲ್ಲ ಆಯ್ತಾ. ನಾನು ಈ ಕಾರ್ಯಕ್ರಮ ನಿರೂಪಣೆ ಮಾಡೋದ್ ಬೇಡ ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ, ಮಾಡಲ್ಲ ಅಂತ. ಬಟ್ ಒಂದೊಂದ್ಸಲ ಡೆಸ್ಟಿನಿ ಅಂತೀವಲ್ಲ, ಸೊ ಆ ಕಾರ್ಯಕ್ರಮ ನಿರೂಪಣೆ ಮಾಡುವ ಹಾಗ ಆಯ್ತು. ಅದು ನನ್ನ ಮೊದಲನೇ ಕಾರ್ಯಕ್ರಮ ಆಗಿತ್ತು. ಅದು ಒಂದು ದಾರಿದೀಪವೂ ಆಗೋಯ್ತು. ಸೊ ಅದ್ ಮಾಡಿದ ನಂತರ ನನ್ನಲ್ಲಿರುವಂತಹ ಕಲೆಯನ್ನ ಗುರುತಿಸಿ ಇದು ಏರೋ ಇಂಡಿಯಾಗೆ ನನಗೆ ಅವಕಾಶ ಸಿಕ್ತು. ಏರೋ ಇಂಡಿಯಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಪ್ರತಿ 2 ವರ್ಷಕ್ಕೆ ಒಮ್ಮೆ ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತೆ. ಪ್ರಪಂಚದ ನಾನಾ ಭಾಗಗಳಿಂದ ಏರೋಸ್ಪೇಸ್ ಅಲ್ಲಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬರ್ತವೆ. ಸೊ ಅಲ್ಲಿ ನನಗೆ ನಿರೂಪಣೆ ಮಾಡುವಂತಹ ಅವಕಾಶ ಸಿಕ್ತು. ಡಿಗ್ರಿ ಆದ ಕೂಡಲೇ ನೀವು ಯು ಆರ್ ವರ್ಕಿಂಗ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ವೆನ್ ಆಪರ್ಚುನಿಟಿ ನಾಕ್ಸ್ ಎಟ್ ಯುವರ್ ಡೋರ್ ಯು ಶುಡ್ ನಾಟ್ ಆಕ್ಚುಲಿ ಗಿವ್ ಇಟ್ ಅವೇ ಅಲ್ಲ? ನೋ, ಯು ಶುಡ್ ನಾಟ್ ಗಿವ್ ಇಟ್ ಅವೇ. ಅಂದ್ರೆ ಬಹುಶಃ ಈ ಸಂದರ್ಭದಲ್ಲಿ ಈ ಅವಕಾಶವನ್ನು ನೀವು ಗಿಟ್ಟಿಸದೇ ಇದ್ರೆ ಇವತ್ತು ನಾವು ಅಂಜಲಿ ರಾಮಚಂದ್ರ ಅವರು ನಿರೂಪಕಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದೇನೋ. ಹೌದು, ಕರೆಕ್ಟ್. ನಾನು ಅವತ್ತು ಅವಕಾಶನ ಬೇಡ ಅಂತ ತಳ್ಬಿಟ್ಟಿದ್ರೆ ಇವತ್ತು ಈ ಅವಕಾಶ ನನಗೆ ಸಿಗ್ತಾನೆ ಇರ್ಲಿಲ್ಲ ಅಲ್ವಾ. ಒಬ್ಬ ನಿರೂಪಕಿಯಾಗಿ ನಾನು ಇಷ್ಟೆಲ್ಲ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ನೀಡುವಂತಹ ಅವಕಾಶ ನನಗೆ ಸಿಗ್ತಾನೆ ಇರ್ಲಿಲ್ಲ. ಅವತ್ತು ಎಲ್ಲೋ ಒಂದ್ ಕಡೆ ನಾನು ಆ ಅವಕಾಶವನ್ನ ಬಳಸ್ಕೊಂಡಿದ್ದು ಇವತ್ತಿಗೆ ಅದು ಒಂದು ಗೈಡಿಂಗ್ ಫೋರ್ಸ್ ಆಗಿ ಇವತ್ತಿಗೂ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ಸುಜಾತ, ಹೇಗೆ ಅನಿಸುತ್ತೆ ಇವರ ಸ್ಟೋರಿ ಕೇಳುವಾಗ? ಐ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹರ್ ಇನ್ ದ ಕಾಲೇಜ್. ಹೌದು, ಐ ಡೋಂಟ್ ಥಿಂಕ್ ಒಂದು 5 ನಿಮಿಷ ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಪಾಸಿಬಲ್ ಫಾರ್ ಅಂಜಲಿ ರಾಮಚಂದ್ರ. ಇವರು ಉಸಿರು ಯಾವಾಗ ತಗೊಳ್ತಾರೆ, ಆಮೇಲೆ ಸ್ವಲ್ಪ ರೆಸ್ಟ್ ಯಾವಾಗ ಮಾಡ್ತಾರೆ ಅಂತ ನನ್ನ ಮೇನ್ ಕ್ವೆಶನ್ ಇದು. ನಾನು ಆಕ್ಚುಲಿ ರೆಸ್ಟಿಗೆಲ್ಲ ಏನ್ ಕಮ್ಮಿ ಮಾಡ್ಕೊಳಲ್ಲ. ಸೊ ಕರೆಕ್ಟ್ ಆಗಿ ಒನ್ಸ್ ಐ ರೆಸ್ಟ್ ಅಂಡ್ ಒನ್ಸ್ ಐ ವೇಕ್ ಅಪ್ ಐ ಆಮ್ ಆಲ್ ಸೆಟ್, ಪಾಸಿಟಿವ್, ಐ ಆಮ್ ಲೈಕ್ ಎನರ್ಜೈಸ್ಡ್. ರೆಸ್ಟ್ಗೆ ಐ ಟೇಕ್ ಮೈ ರೆಸ್ಟ್. ಸೊ ವೇರ್ ಡು ಯು ಡ್ರಾ ದಿಸ್ ಎನರ್ಜಿ? ನಿಮ್ಮಲ್ಲಿ ವಿದಿನ್ ಆಗಿ ಇರ್ತದೆ, ಹೌದು, ಬಟ್ ಸಮ್ವೇರ್ ಯು ನೀಡ್ ಟು ಕೀಪ್ ಇಟ್ ಗೋಯಿಂಗ್ ಅಲ್ವಾ ಹೋಲ್ ಡೇ? So I actually do and practice yoga. Yoga is one huge form of boosting your energy mentally and physically. So ನಾನು every day 1 ಗಂಟೆ ವ್ಯಾಯಾಮಕ್ಕಾಗಿ ನಾನು ಎದ್ದಿದ ತಕ್ಷಣ ದಟ್ ಇಸ್ ಮೈ ಟೈಮ್ ಅಂತ ನಾನು ಅನ್ಕೋತೀನಿ. ನನ್ನ ಜೊತೆ ನಾನಿರುವಂತಹ ಸಮಯ, ನಾ ಬೆಳಗ್ಗೆ ಎದ್ದ ಕೂಡಲೇ ಆ 1 ಗಂಟೆ ನನ್ನ ಜೊತೆ ಏನ್ ಕಳಿತೀನಲ್ಲ ಅದು ಹೋಲ್ ಡೇಗೊಂದು ಎನರ್ಜಿ ಬೂಸ್ಟರ್ ಆಗಿರುತ್ತೆ. ಹೋಲ್ ಡೇ ನನ್ನ ದಿನವನ್ನ ಚಾನಲೈಸ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗೋದೆ ನಾವು ಬೆಳಗ್ಗೆ 1 ಗಂಟೆ ಮಾಡುವಂತಹ ವ್ಯಾಯಾಮ. ಕೈಂಡ್ಲಿ ನೋಟ್ ದಟ್ ದ ಸ್ಟ್ರೆಂತ್ ಆಫ್ ಅಂಜಲಿ's ಎನರ್ಜಿ ಈಸ್ ಯೋಗ. ಯೋಗ, ಡಾನ್ಸ್ ಪ್ರಾಕ್ಟೀಸ್. ಎಸ್, ಓಕೆ. ಸೊ ಈಗ ನಮ್ಗೆ ಗೊತ್ತಾಯ್ತು ಈ ಸ್ಟ್ರೆಂತ್ ಎಲ್ಲ ಬರಬೇಕಾದ್ರೆ ಯೋಗ ಮಾಡ್ಬೇಕು ಅಂತ ಹೇಳಿ. ಬಹುಶಃ ನಾವು ಕೇಳುಗರಿಗೂ ಇದೊಂದು ಮೆಸೇಜ್ ನಾವು ಖಂಡಿತ ಕೊಡ್ಬೇಕಂತ ಅನಿಸುತ್ತೆ. ಸರಿ, ಈಗ ನಿರೂಪಕಿಯಾಗಿ ನಿಮಗೆ ಬಂದ ಅವಕಾಶವನ್ನು ನೀವು ಬಳಸ್ಕೊಂಡ್ರಿ. ಪುನಃ ಈಗ ಬೇರೆ ಬೇರೆ ಚಾನೆಲ್ಸ್ಗಳಲ್ಲಿ ಟಿವಿ ಆಂಕರ್ ಆಗಿ ಕೂಡ ಈ ಅವಕಾಶಗಳು ಬಂದವು. ಬಟ್ ಇನ್ ದ ಪ್ರಾಸೆಸ್ ಅಂದ್ರೆ ಯು ಆರ್ ಆಕ್ಚುಲಿ ವರ್ಕಿಂಗ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಈ ಶಿಫ್ಟ್ ಟು ಗಿವ್ ಅಪ್ ಯುವರ್ ಜಾಬ್ and to get into entertainment field completely, ಅದು ಯಾವಾಗ ಆಯ್ತು? was it a paradigm shift that you, I mean a decision you took? ಮತ್ತೆ ಇಲ್ಲಿ what were the challenges ನಿಮ್ಗೆ ಎದುರಾಗಬೇಕಾಯ್ತು? ಸೊ ಏನಾಗುತ್ತೆ ಅಂದ್ರೆ ನಾವು ಬರೋದು ಒಂದು ಸಾಂಪ್ರದಾಯಿಕ ಕುಟುಂಬ ಅಂತ ಬಂದಾಗ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿ ಓದಿಸ್ಬೇಕು, ಇಂಜಿನಿಯರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು. ಈಗಲೂ ಇದೆ ಆಯ್ತಾ. ಅದಾದ್ಮೇಲೆ ಅವರು ಅದೇ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಬೇಕು ಅಥವಾ ಡಾಕ್ಟರ್ ಆದ್ರೆ ಪರ್ಸ್ಯೂ ಯುವರ್ ಸ್ಟಡೀಸ್ ಫರ್ದರ್ ಆರ್ ಪ್ರಾಕ್ಟಿಸ್ ಆಸ್ ದ ಡಾಕ್ಟರ್ ವಾಟ್ ಎವರ್. ಬಟ್ ನನ್ನ ಇದ್ರಲ್ಲಿ ಏನಾಯ್ತು ಅಂದ್ರೆ ನನ್ನ ಇಂಜಿನಿಯರಿಂಗ್ ಆದ ನಂತರ ನಾನು ಕೆಲ್ಸಕ್ಕೆ ಸೇರಿ 2 ವರ್ಷಗಳ ಕಾಲ ಕೆಲಸನೂ ಮಾಡಿದೆ ಸಾಫ್ಟ್ವೇರ್ ಕಂಪನಿಯಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಒಳಗಡೆ ನಾನ್ ಮಾಡ್ತಿರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಇದು ನನ್ನ ಒಂದು ಜರ್ನಿ ಅಲ್ಲ. ದಿಸ್ ಇಸ್ ನಾಟ್ ಮೈ ಕಾಲಿಂಗ್. ಎಸ್, ತುಂಬಾನೇ ಮನವರಿಕೆ ಆಯ್ತು. ಎಸ್ಪೆಷಲಿ ವೆನ್ ಐ ವಾಸ್ ವರ್ಕಿಂಗ್ ಇನ್ ದ ಸೆಕೆಂಡ್ ಇಯರ್, ದಟ್ ವಾಸ್ ವೆರಿ ಟಫ್ ಫೇಸ್ ಫಾರ್ ಮೀ ಬಿಕಾಸ್ ನನಗೆ ದಿಸ್ ಇಸ್ ನಾಟ್ ಮೈ ಕಾಲಿಂಗ್. ಐಮ್ ನಾಟ್ ಏಬಲ್ ಟು ಫೋಕಸ್ ಆನ್ ಮೈ ವರ್ಕ್ ಬಿಕಾಸ್ ದಟ್ ವಾಸ್ ನಾಟ್ ಮೈ ಕಾಲಿಂಗ್. ಅಂಡ್ ದಿಸ್ ಸೈಡ್ ಏನ್ ಮಾಡೋದು ನೆಕ್ಸ್ಟ್, ಹೇಗೆ ನಾನು ಕೆಲಸ ಬಿಟ್ರೆ ವಾಟ್ ನೆಕ್ಸ್ಟ್. ಜೊತೆಗೆ ಮನೆಯಲ್ಲೆಲ್ಲ ಇಲ್ಲ ನೀನ್ ಕೆಲಸ ಮಾಡ್ಕೊಂಡು ಡಾನ್ಸ್ ಮಾಡ್ತಾ ಇದೀಯಾ, ಪ್ರಾಕ್ಟೀಸ್ ಕಂಟಿನ್ಯೂ ಮಾಡು, ಆ ತರ ಇತ್ತು ಇನಿಷಿಯಲಿ. ಬಟ್ ಆ ಟೈಮ್ ನಲ್ಲಿ ಐ ಹ್ಯಾಡ್ ಟು ಟೇಕ್ ಅ ಕಾಲ್ ದಟ್ ಇಲ್ಲ, ನಾ ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು ಅಥವಾ ನನ್ನ ಪ್ಯಾಷನ್ ನಾನು ಪರ್ಸ್ಯೂ ಮಾಡೋದಾದ್ರೆ ಅದೇ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತ ಒಂದು ಹಾರ್ಡ್ ಡಿಸಿಷನ್ ತಗೊಂಡು ಒಮ್ಮೆ ಮನೆಗೆ ಹೋಗಿ ಹೇಳ್ದೆ, ನಾನು ರಿಸೈನ್ ಮಾಡಿದೆ ನನ್ನ ಜಾಬ್ ಅನ್ನ ಅಂತ. That was a tough thing, but ನನಗೆ the day I resigned my job I felt so happy. I was relieved because let me now start doing what I love. ಅದು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಎಷ್ಟು ಮುಂದೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ.
ಕಂಫರ್ಟ್ ಝೋನ್ ಅಂದ್ರೆ 2 ವರ್ಷ ನೀವು ಕೆಲಸ ಮಾಡಿದ್ರಿ, ಅಟ್ಲೀಸ್ಟ್ ಓಕೆ ಐ ಕ್ಯಾನ್ ಪುಲ್ ಆನ್ ಫಾರ್ ದ 2 years ಇಫ್ ನಥಿಂಗ್ ಹ್ಯಾಪನ್ಸ್ ಎನ್ನುವ ಒಂದು ಆ ಕಂಫರ್ಟ್ ಝೋನ್ ಇದ್ದದರಿಂದ ಯು ಆಕ್ಚುಲಿ ಟುಕ್ ಎ ಪ್ಲಂಜ್. Yes, I took a plunge. Yes, yes. And also one supporting factor I had was ನನ್ನ ಕೆಲಸ ಜೊತೆ I had my dance school. I was teaching, so I used to teach. ಡಾನ್ಸ್ ಸ್ಕೂಲ್ ಅಲ್ಲಿ ಆಲ್ರೆಡಿ ಒಂದಷ್ಟು ಸ್ಟೂಡೆಂಟ್ಸ್ ಇದ್ರು, ಸೊ ಒಂದಷ್ಟು ಪರ್ಫಾರ್ಮೆನ್ಸಸ್ ಮಾಡ್ತಾ ಇದ್ವಿ. ನಾನು ಕೂಡ ಬಹಳಷ್ಟು ಬೇರೆ ಬೇರೆ ಕಡೆ ಹೋಗಿ ಆಲ್ರೆಡಿ ಆಕ್ಯುಪೈಡ್, ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ಳೋದಂತ ಇರ್ಲಿಲ್ಲ. ಸೊ ಹಾಗಾಗಿ ನನ್ನ ಇನ್ನೊಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಇದ್ದಿದ್ರಿಂದ ನನಗೆ ಈ ಡಿಸಿಷನ್ ತಗೊಳಕ್ಕೆ ಎಲ್ಲೋ ಒಂದ್ ಕಡೆ ಅದು ಈಸಿ ಆಯ್ತು. ಇಲ್ಲಾಂದ್ರೆ ಇಲ್ಲಪ್ಪ ನಾನು ತುಂಬಾ ಝೀರೋ ಆಗಿದ್ದೀನಿ, ಏನ್ ಮಾಡೋಣ ಅಂತ ಯೋಚನೆ ಮಾಡೋದು ಪ್ರಾಬಲಿ ಆಗ ಕಷ್ಟ ಆಗ್ತಿತ್ತು ಏನೋ. ಇದೊಂದು ಇದ್ರಿಂದ ಇಲ್ಲಪ್ಪ ಏನಾಗತ್ತೋ ಆಗ್ಲಿ ಮುಂದೆ ನುಗ್ಗೋಣ, ಸೊ ಬೀಳ್ತಿನ ಇಟ್ಸ್ ಓಕೆ ಎದ್ದೇಳೋಣ, ಮುಂದೆ ನುಗ್ಗೋಣ ಅಷ್ಟೇ, ಬಂಡ ಧೈರ್ಯ ಜಾಸ್ತಿ. ಸೊ ಹಾಗಾಗಿ ಒಂದಿನ ಹೋಗಿ ಮನೇಲಿ ಹೇಳ್ದೆ, ಇಲ್ಲ ನಾನು ರಿಸೈನ್ ಮಾಡಿದೀನಿ, ಐ ರಿಸೈನ್ ಮೈ ಜಾಬ್, ಇವಾಗ ಐ ವಾಂಟ್ ಟು ಡೂ ವಾಟ್ ಐ ಲವ್ ಅಂತ. ಸೊ ಇನಿಷಿಯಲಿ ಅಪ್ಪ ಅಮ್ಮಂಗೆ ಅವರದ್ದೇ ಆಗಿರುವಂತಹ ಕನ್ಸರ್ನ್ಸ್ ಇದ್ದೇ ಇರತ್ತೆ, ಎನಿ ಫ್ಯಾಮಿಲಿ ಇದ್ದೇ ಇರತ್ತೆ. ಏನಪ್ಪ ಇವಳು, ನಿಮ್ಮ ಸಣ್ಣ ತಮ್ಮ ಕೂಡ ಇದ್ದ, ಮತ್ತೆ ಅಕ್ಕನ ಹಾದಿಯಲ್ಲಿ ಅವನು ಮುಂದುವರೆದ್ರೆ ಇರ್ತದಲ್ವಾ. ಸೊ ಕನ್ಸರ್ನ್ಸ್ ಇತ್ತು ಇನಿಷಿಯಲಿ, ಬಟ್ ಆಮೇಲೆ ದೇ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಇಟ್ ಅಂಡ್ ದೇ ಅಂಡರ್ಸ್ಟುಡ್ ವೈ ದೇರ್ ಡಾಟರ್ ಟುಕ್ ದ ಡಿಸಿಷನ್ that she took such a drastic decision. Then they understood. ಸುಜಾತ ಟಪ ಟಪ್ ಖಟ ಕಟ್ ಖಟ ಕಟ್ ಅಂತ ಹೇಳಿ ಅವರು ಮಾತಾಡ್ತಾ ಇದ್ರೆ ಕೇಳೋಣ ಅಂತ ಅನಿಸುತ್ತೆ. ಆದ್ರೆ ನಮ್ಮ ಕೇಳುಗರಿಗೆ ಒಂದು ಸಣ್ಣ ಬ್ರೇಕ್ ಕೊಡುವ, ಯಾಕಂದ್ರೆ ಅದ್ರ ಅಂಜಲಿಗೂ ಸ್ವಲ್ಪ ನೀರು ಕುಡಿಬೇಕಾಗಬಹುದು. ಸೊ ಯಾವ ಹಾಡು ಕೇಳಿಸಬಹುದು, ಮತ್ತೆ ಕೇಳುಗರು ನಮಗೇನಾದ್ರು ನೀವು ಸಂದೇಶವನ್ನ ತಪ್ಪದೆ ಕಳಿಸಿ. ಹಾಗೆ ಈಗ ಕೇಳುವಂತ ಹಾಡು ಯುವರತ್ನ ಚಿತ್ರದ್ದು ನೀನಾದೇನ, ಅರ್ಮಾನ್ ಮಲಿಕ್, ಶ್ರೇಯಾ ಘೋಷಾಲ್ ಅವರ ಧ್ವನಿಲಿ ಗೌಸ್ಪೀರ್ ಅವರು ಹಾಡನ್ನ ಬರೆದಿದ್ದಾರೆ. ತಮನ್ SS ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದು. ಸೊ ಈಗ ಅಂಜಲಿ ಅವ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ಲಿಕ್ಕೆ ಅವರ ತುಂಬಾನೇ ಹಿತೈಷಿ ಅಂತ ಹೇಳ್ಕೊಳ್ಬಹುದಾಗಿರುವಂತಹ ಸ್ನೇಹಿತರೊಬ್ರು ಇದ್ದಾರೆ, ನೋಡೋಣ. ಹಲೋ ಹಲೋ ಮೇಡಮ್, ಹೇಳಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ರಾಜೇಂದ್ರ ಅವರು ಅಲ್ವಾ ಮಾತಾಡ್ತಾ ಇರೋದು? ರಾಜೇಂದ್ರ ಅವರು ಮಾತಾಡೋದು. ಹೇಳಿ ರಾಜೇಂದ್ರ ಅವ್ರು, ಏನ್ ಮಾಡ್ತಾ ಇದ್ದೀರಾ ನೀವು? ನಮ್ದು ರಿಯಲ್ ಎಸ್ಟೇಟ್ ಮೇಡಮ್, ರಾಜ್ ವೆಸ್ಟ್ ಅಂಡ್ ಹೈಟ್ಸ್ ಅಂತ ಕಂಪನಿ ನಿರ್ವಾಹಕರು. ಸರ್, ನಿಮಗೆ ಅಂಜಲಿ ಅವರು ಹೇಗ್ ಗೊತ್ತು, ಹೇಗ್ ಪರಿಚಯ? ಅಂಜಲಿ ಅವರು ನಮ್ದು ಇನ್ವೆಸ್ಟರ್ಸ್ ಮೀಟ್ ಅಂತ ನಾವು ಬಿಸ್ನೆಸ್ ಪ್ರಮೋಷನ್ಸ್ ಮಾಡ್ತಿರ್ತೀವಿ. ಅವಾಗ ಅವರು ಬಂದು ಆಂಕರ್ ಆಗಿ ಬಂದು ಮಾಡಿದ್ದಾರೆ ಸುಮಾರು ಪ್ರೋಗ್ರಾಮ್ಸ್ ಅಲ್ಲಿ. ಶಿ ಇಸ್ ವೆರಿ ಡೆಡಿಕೇಟೆಡ್, ಡಿಸಿಪ್ಲೈನ್ಡ್ ಅಂಡ್ ಹಾರ್ಡ್ ವರ್ಕರ್. ಚೆನ್ನಾಗಿ ಅವರು ಎಲ್ಲ ಮಾಡ್ತಾರೆ. ತುಂಬಾ ಸಂತೋಷ ಆಗುತ್ತೆ. ನಾನು ಯಾವಾಗ್ಲೂ ಮೆಚ್ಕೊಂತ ಇರ್ತೀನಿ ಅವ್ರನ್ನ. ಅಮ್ಮ, ನೀವು ವರ್ಕ್ ತಗೊಂಡ್ಮೇಲೆ, ನೀವು ಜವಾಬ್ದಾರಿ ತಗೊಂಡ್ಮೇಲೆ ತುಂಬಾ ಚೆನ್ನಾಗಿ ನಿರ್ವಹಿಸ್ತೀರಾ, ಒಂದು ಒಳ್ಳೆ ಇಂಪ್ರೆಷನ್, ಅಭಿಪ್ರಾಯ ಇದೆ. ಸೊ ನಿರೂಪಣೆ ಮಾಡಿಸ್ಬೇಕು ಅಂತಂದ್ರೆ ನಿಮ್ಗೆ ಮೊದಲು ನೆನಪಾಗೋ ಹೆಸರು ಅಂಜಲಿ. ಎಸ್ ಎಸ್ 100%. ಸೊ ರಾಜೇಂದ್ರ ಅವರಿಗೆ ಅಂಜಲಿ ಬಗ್ಗೆ ಅಂದ್ರೆ ನಿಮ್ಗೆ ತುಂಬಾ ಮೆಚ್ಚುವಂತ ಗುಣ ಯಾವುದು, ನೀವು ಅವರಲ್ಲಿ ಕಂಡಂತಹ ಗುಣ? ಮೆಚ್ಚುವಂತ ಗುಣ ನಾನು ಹೇಳ್ದಲ್ಲ, ಡಿಸಿಪ್ಲೈನ್, ವರ್ಕ್ ಪಂಕ್ಚುಯಾಲಿಟಿ. ಅವ್ರ ಕೆಲಸ ಇಟ್ಕೊಂಡ್ರೆ, ಈಗ ನಾನು ಆಂಧ್ರದಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಅವ್ರು ಬರ್ಬೇಕಂದ್ರೆ ಅಷ್ಟು ಬೇಗ ರೆಡಿಯಾಗಿ ಕರೆಕ್ಟ್ ಟೈಮ್ಗೆ ಅಟೆಂಡ್ ಆಗಿ ಅವರು ಕಾರ್ಯ ಏನಿದೆಯೋ ಅದೆಲ್ಲ ನಿರ್ವಹಿಸ್ತಾರೆ. ಸೊ ಈಗ ಇವರು ಇಷ್ಟೊಂದು ಕ್ಷೇತ್ರಗಳಲ್ಲಿ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಸೊ ವೆನ್ ಯು ಆರ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಟಾಸ್ಕ್, ವೆನ್ ಯು ಆರ್ ಮಲ್ಟಿ ಟಾಸ್ಕಿಂಗ್, somewhere will it affect any field ಅಂತ ಅನಿಸುತ್ತಾ ನಿಮಗೆ? somewhere one field. ಹೌದು, ಅದು ಒಂದು ಹೇಳ್ಬೇಕಾಗುತ್ತೆ ನಾನು. ಮತ್ತೆ ಅವರು ಡ್ಯಾನ್ಸ್ ಟೀಚರ್ ಅಂದ್ರೆ ಕೆಲಸ ಮಾಡ್ತಾ ಎಷ್ಟೋ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಹತ್ರ, ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ. ಅವ್ರ ಪ್ರೋಗ್ರಾಮ್ಸ್ ನಾನು ಅಟೆಂಡ್ ಆಗಿದ್ದೀನಿ. ಮೊನ್ನೆ ರೀಸೆಂಟ್ ಆಗಿನೂ ಇಲ್ಲಿ ಕಲಾಕ್ಷೇತ್ರ ಅದ್ರಲ್ಲೂ ಪ್ರೋಗ್ರಾಮ್ ಮಾಡಿದ್ರು. ಸುಮಾರು ಸ್ಟೂಡೆಂಟ್ಸ್ ನ ಅವರೆಲ್ಲ ರೆಡಿ ಮಾಡಿದ್ದಾರೆ. ಎಲ್ಲಾದ್ರೂ ಅವರು ಈಗ when you are involved in multitasking, somewhere one field is affected. Do you think, I mean, which is the field you feel that she is not been able to give her fullest? ಫುಲ್ ಅಂದ್ರೆ ನೋಡಿ, ಇವಾಗ ಅವರು ಆಸ್ ಎ ಡ್ಯಾನ್ಸರ್ ಮತ್ತೆ ಫಿಲ್ಮ್ಸ್ ಅಲ್ಲೂ ಆಕ್ಟ್ ಮಾಡ್ತಾರೆ, ಬಿಸ್ನೆಸ್ ಇನ್ವಾಲ್ವ್ಮೆಂಟ್ ಇದೆ, ಎಲ್ಲ ವಿಧವಾಗಿನೂ ಅವರು ಚೆನ್ನಾಗಿ ಇದು ಮಾಡ್ತಾರೆ ಅನ್ನೋದು ನನ್ನ. So you say that she is doing justice to all fields, where she is involved. Yes. Okay, Rajendra, thank you so much for sharing your views with us. It was really a pleasure to talk to you. ಸರಿ ಅಂಜಲಿ, ಈಗ ನಿಮ್ಮ ಸಿನಿಮಾದ ಸಾಧನೆ ಬಗ್ಗೆ ಮಾತಾಡೋದಾದ್ರೆ,
ಯು ಆಕ್ಚುಲಿ ಸ್ಟಾರ್ಟೆಡ್ ವಿತ್ ಸ್ಮಾಲ್ ರೋಲ್ಸ್ ಅಂತ ಹೇಳಿದ್ರೆ ಉಪನಾಯಕಿಯಾಗಿ ರನ್ ಆಂಟನಿ ಅಥವಾ ಈ ಕಿರುಗೂರಿನ ಗೈಯಡಿಗಳು ಅದರಲ್ಲಿ ಸಣ್ಣ ಪಾತ್ರದಿಂದ ಪ್ರಾರಂಭವಾಗಿ ದೆನ್ ಯು ಆರ್ ವೇಟಿಂಗ್ ಫಾರ್ ಅ ರೈಟ್ ಆಪರ್ಚುನಿಟಿ ಟು ಬಿ ಲಾಂಚ್ಡ್ ಆಸ್ ಅ ಹೀರೋಯಿನ್. ಓಕೆ, ಸೊ ಈ ಫ್ರಮ್ ಅ ಡಾನ್ಸ್ ಟೀಚರ್ ಫ್ರಮ್ ಅ ಕಲಾವಿದರಾಗಿ ದಿಸ್ ಶಿಫ್ಟ್ ಟು ಫಿಲ್ಮ್ಸ್ ಹೇಗೆ ಬಂತು? ಐ ಮೀನ್ ಅಗೈನ್ ಇಟ್ ವಾಸ್ ಬೈ ಫ್ಲೂಕ್ ಆರ್ ವಾಸ್ ಬೈ ಲಕ್ ಆರ್ you yourself were looking for such an opportunity in the cinema field? ಸೊ ಅಲಾಂಗ್ ವಿತ್ ಡಾನ್ಸ್ ರಂಗಭೂಮಿಯಲ್ಲೂ ಕೂಡ ನಾನು ಸ್ವಲ್ಪ ಕೆಲಸವನ್ನ ಮಾಡಿದ್ದೀನಿ. ಸೊ ರಂಗಭೂಮಿ ಕಲಾವಿದೆಯಾಗಿ ಕೂಡ ಸಾತ್ವಿಕ ರಂಗಪಯಣ ಎನ್ನುವಂಥ ರಂಗತಂಡದ ಜೊತೆ ಕೆಲಸ ಮಾಡಿದ್ದೀನಿ. ಪ್ರವರ ಆರ್ಟ್ ಸ್ಟುಡಿಯೋ ಎನ್ನುವಂಥ ರಂಗತಂಡದ ಜೊತೆ ಕೆಲಸ ಮಾಡಿದ್ದೀನಿ. ಇದೆಲ್ಲ ಕೆಲಸವನ್ನ ಮಾಡ್ತಾ ರಂಗ ಕಲಾವಿದೆಯಾಗಿ ಅಂದ್ರೆ ನಾಟಕಗಳನ್ನ ಸಹ ಮಾಡಿದ್ದೀನಿ. ನಾನು ಭೂಮಿ ಎನ್ನುವ ನಾಟಕ ಮಾಡಿದ್ದೀನಿ, ಬದುಕು ಎನ್ನುವಂಥ ನಾಟಕ ಮಾಡಿದ್ದೀನಿ. ಒಂದು 3-4 ವರ್ಷದ ಹಿಂದೆ ನನ್ನ ಕತೆ ಎನ್ನುವಂತಹ ಒಂದು ನಾಟಕವನ್ನ ಸಹ ಮಾಡಿದ್ದೆ. ನನ್ನ ಕತೆ ಒಂದು ಸಿಂಗಲ್ ವುಮೆನ್ ಥಿಯೇಟರ್ ಎಕ್ಸ್ಪೆರಿಮೆಂಟ್ ಆಗಿತ್ತು. ಅಂದ್ರೆ ಒಬ್ಬ ಏಕವ್ಯಕ್ತಿ ಪ್ರದರ್ಶನ ಆಗಿತ್ತು. ಒಬ್ಬ ವ್ಯಕ್ತಿ 2 ಗಂಟೆಗಳ ಕಾಲ ವೇದಿಕೆ ಮೇಲೆ ನಾಟಕವನ್ನ ಮಾಡೋದು, ಪ್ರದರ್ಶನವನ್ನ ನೀಡುವಂತಹ ಒಂದು ನನ್ನ ಕತೆ ಎನ್ನುವಂತಹ ಒಂದು ನಾಟಕ ಕೂಡ ಮಾಡಿದ್ದೀನಿ. ಇದು ಮಾಡ್ತಾ ನನಗೆ ಅವಕಾಶ ಸಿಕ್ಕಿದ್ದು ಕಿರಗೂರಿನ ಗಯ್ಯಾಳಿಗಳು ಎನ್ನುವಂತಹ ಒಂದು ಚಿತ್ರದಲ್ಲಿ ಸಣ್ಣ ಪಾತ್ರ ಸಿಕ್ತು. ಅವರು ನನ್ನ ನಾಟಕದಲ್ಲಿ ನನ್ನ ಅಭಿನಯವನ್ನ ನೋಡಿ ಒಂದು ಸಣ್ಣ ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದ್ರು. ಅಲ್ಲಿಂದ ಶುರುವಾಯಿತು. ಕಿರುಗೂರಿನ ಗಯ್ಯಾಳಿಗಳಲ್ಲಿ ಪಾತ್ರ ಮಾಡಿದೆ. ರನ್ ಆಂಟೋನಿಯಲ್ಲೂ ಕೂಡ ಒಂದು ಸಣ್ಣ ಪಾತ್ರವನ್ನ ಮಾಡಿದ್ದೀನಿ. ಅದಾದ ನಂತರ ಒಂದೊಂದೇ ಸ್ಟೆಪ್ ನನಗಿಷ್ಟ ಎನ್ನುವಂತಹದ್ದು ದಿನೇಶ್ ಬಾಬು ಚಿತ್ರ. ಆ ಚಿತ್ರದಲ್ಲಿ 2ನೇ ನಾಯಕಿಯಾಗಿ ಅಭಿನಯವನ್ನ ಮಾಡಿದೆ, ನನಗಿಷ್ಟ ಅಂತ. ಅದು ಕೂಡ ಸಾಕಷ್ಟು ಫಿಲ್ಮ್ ಫೆಸ್ಟಿವಲ್ಸ್ ನಲ್ಲಿ ತೆರೆ ಕಂಡು. ಅದಾದ ನಂತರ ಸಿಕ್ಕಿದಂತಹ ಅವಕಾಶ ಮನೋರಥ ಅಂತ ಒಂದು ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿತ್ತು. ನಿಮಗೆ ಬೇಕಾದಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಚಿತ್ರದಲ್ಲಿ ನಿಮಗೆ ಪೋರ್ಟ್ರೇ ಮಾಡ್ಲಿಕ್ಕೆ ಆಯ್ತಾ? ಆ ಚಿತ್ರದಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಆಗಿತ್ತು, ಒಂದು ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್ ಆಗಿತ್ತು. ಒಂದು ಪ್ರಬುದ್ಧೆಯಾಗಿರುವಂತಹ ಕ್ಯಾರೆಕ್ಟರು ಮನೋರಥ ಚಿತ್ರದಲ್ಲಿ. ಬಹಳ ಪ್ರಬುದ್ಧೆಯಾಗಿ ಅಲ್ಲಿ ಹೇಗೆ ಕಾಣಿಸ್ತು? ಆ ಚಿತ್ರದಲ್ಲಿ ಬಹುಶಃ ಡೈಲಾಗ್ಸ್ ಎಲ್ಲ ಬಹಳ ಕಮ್ಮಿ ಇತ್ತು ನನಗೆ, ತುಂಬಾ ಕಡಿಮೆ ಇತ್ತು. ಮನೋರಥ ಅದು ನಾನು ಹೀರೋಯಿನ್ ಆಗಿ ನಾಯಕ ನಟಿಯಾಗಿ ಮಾಡಿದಂತ ಮೊದಲನೇ ಚಿತ್ರ. ಮನೋರಥ ಆದ ನಂತರ ಬಂದಿದ್ದು ಸ್ವಚ್ಛ ಕರ್ನಾಟಕ. ಸ್ವಚ್ಛ ಕರ್ನಾಟಕದಲ್ಲಿ ನಾನು ಮಾಡಿದಂತಹ ಪಾತ್ರವೇನಪ್ಪಾ ಅಂದ್ರೆ ಅದು ಕೂಡ ನಾಯಕಿ ಆಗಿ ಮಾಡಿದಂಥದ್ದು. ಸ್ವಚ್ಛ ಕರ್ನಾಟಕದಲ್ಲಿ ನನ್ನ ಪಾತ್ರ ಏನಪ್ಪಾ ಅಂದ್ರೆ ಸ್ವಲ್ಪ ಬಾಸಿ ಕ್ಯಾರೆಕ್ಟರ್ ಇತ್ತು, ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದ್ದಿದ್ದು 2ನೇ ಚಿತ್ರದಲ್ಲಿ. So that suited your personality there. Yeah, to some extent it did. Yes, you did it. Okay, ಕೆಲವರು ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿದ್ರಿ ಸುಜಾತ. ಹೌದು ಮ್ಯಾಮ್, ಏನಂದ್ರೆ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ನಾಗರಾಜ ಅವರು. ಇವರು ನಿವೃತ್ತ ಅರಣ್ಯ ಅಧಿಕಾರಿ ಅಂತೆ. ನೀವೇನಾದ್ರೂ ಆಂಧ್ರ ಮೂಲದವರ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾಕೆಂದ್ರೆ ಪುಟ್ಟ ಮಗುವಾಗಿದ್ದಾಗ ನಿಮ್ ಚಟುವಟಿಕೆ ಕೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಆಗ್ಲೇ ನಿಮ್ಮಲ್ಲಿ ಇತ್ತು ಅನ್ನೋಂಥ ಆ ಒಂದು ಸ್ಟಫ್ ನ ಇಟ್ಕೊಂಡಿದ್ರಿ. ಬಹಳ ಕುತೂಹಲ ಅನಿಸ್ತಾ ಇದೆ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾಗರಾಜ ಅವರು. ಅದಾದ್ಮೇಲೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಆದಿತ್ಯ ಮತ್ತೆ ಶಿವಲೀಲಾ ತೇಲಿ ಅವರು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ರಂಗಭೂಮಿಯಿಂದ ಚಲನಚಿತ್ರರಂಗದಲ್ಲಿ ಇನ್ನಷ್ಟು ಅವರ ಒಂದು ಪಯಣ ಮುಂದುವರಿಲಿ ಮತ್ತೆ ಹೆಚ್ಚು ಶಕ್ತಿ ಸಿಗ್ಲಿ. ಸಂದರ್ಶನ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನೀವು ವಿದೇಶದಲ್ಲೂ ಕೂಡ ಒಂದಷ್ಟು ಪರ್ಫಾರ್ಮ್ ಮಾಡಿದೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಅಲ್ಲಿ ನಮ್ಮ ಭಾರತದ ಕಲಾವಿದರನ್ನ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ, ಯಾವ ರೀತಿ ಅದಕ್ಕಿಂತ ಮೊದಲು ಒಂದು ಹೇಳ್ಬೇಕಂತ ಹೇಳಿದ್ರೆ ಅಂಜಲಿ ಅಪ್ಪಟ ಕನ್ನಡತಿ ಅಂತ ನಾವು ಹೇಳಿದ್ರೆ ಹೌದು, ನಮ್ಮ ಕೇಳುಗರೊಬ್ಬರ ಸಂದೇಹ. ನಾನು ಅಪ್ಪಟ ಕನ್ನಡತಿ ಅಂದ್ರೆ ನಮ್ಮ ತಂದೆ ತಾಯಿ ಸ್ವಲ್ಪ ಆಂಧ್ರ ಮೂಲದವರು, ಆ ಬಾರ್ಡರ್ ನಲ್ಲಿ ಇದ್ದವರು. ನಮ್ಮ ತಂದೆ ಸ್ವಲ್ಪ ಆಂಧ್ರ ಬಾರ್ಡರ್ ನಲ್ಲಿ ಇದ್ದವರು, ಗೊತ್ತಿಲ್ಲ. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಅಪ್ಪಟ ಕನ್ನಡತಿ ನಾನು. ಸೊ ಈ ಅಪ್ಪಟ ಕನ್ನಡತಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ನಮ್ಮೆಲ್ಲರ ಕನ್ನಡಿಗರ ಹೆಮ್ಮೆ. ಸರಿ, ಹಾಗಾದ್ರೆ ಸುಜಾತ ಈಗಲೇ ಕೇಳಿದ್ರು ನೀವು ಹೊರನಾಡಿನಲ್ಲಿ ಅಂದ್ರೆ ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿದ್ರಿ ಅಂತೇಳಿ. ಆ ಅನುಭವ ಅಥವಾ ಅಲ್ಲಿ ನಿಮ್ಗೆ ಯಾವ ರೀತಿಯ ಒಂದು ರಿಸೆಪ್ಷನ್ ಸಿಕ್ಕಿತು, ಇದ್ರ ಬಗ್ಗೆ ಹೇಳಿ. ನಮ್ಮ ವಿದೇಶಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಾಕಷ್ಟು ರೆಸ್ಪೆಕ್ಟ್ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ಹೋದಾಗ ಅದು ಬಹಳ ಖುಷಿಯಾಗತ್ತೆ. ಭಾರತೀಯರು ಬೇರೆ ಬೇರೆ ದೇಶಗಳಲ್ಲಿ ಕಲಾವಿದರು ಹೋದಾಗ ಅಲ್ಲಿರುವಂತಹ ಜನ ಕಲಾವಿದರನ್ನ ನಡ್ಸ್ಕೊಳ್ಳುವಂತಹ ರೀತಿ ಇದೆಯಲ್ಲ, ಅದು ಬಹಳ ಖುಷಿ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನಾನು ಸಿಂಗಾಪುರ್, ದುಬೈ ಟ್ರಾವೆಲ್ ಮಾಡಿದ್ದೀನಿ, ಬ್ಯಾಂಕಾಕ್, ಥೈಲ್ಯಾಂಡ್ ನಲ್ಲೆಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ.
ನೃತ್ಯ ಕಾರ್ಯಕ್ರಮ ಕೊಟ್ಟಿದ್ದೀನಿ, ನಿರೂಪಕಿಯಾಗಿ ಕೂಡ ಟ್ರಾವೆಲ್ ಮಾಡಿದ್ದೀನಿ. ಅವರು ಭಾರತೀಯರನ್ನ ಕಾಣುವಂತಹ ರೀತಿ ಬಹಳ ಖುಷಿ ಅನ್ಸುತ್ತೆ. ಕಲಾವಿದರನ್ನ ತುಂಬಾ ರೆಸ್ಪೆಕ್ಟ್ ಇಂದ ಕಾಣ್ತಾರೆ. ತುಂಬಾ ಖುಷಿ ಆಯ್ತು ಆ ತರ ಒಂದು ಭಾರತೀಯಳಾಗಿ ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ ಅಲ್ಲಿ ಸಿಕ್ಕಿದಂತಹ ಪ್ರೀತಿ, ಪ್ರೋತ್ಸಾಹ ತುಂಬಾನೇ ಖುಷಿ ಆಗುತ್ತೆ. So can we say here the artist from a country doesn't receive the same respect which you get in another country? ಅಥವಾ ನಮ್ಮ ಭಾರತದಲ್ಲಿ ಈ ರೀತಿ ಕಲೆಗೆ ಇಷ್ಟೊಂದು ಪ್ರೋತ್ಸಾಹ ಇಲ್ಲ ಅಂತ ಹೇಳ್ಬೋದಾ ನಾವು? ಇಲ್ಲ, ಭಾರತದಲ್ಲೂ ತುಂಬಾ ಪ್ರೋತ್ಸಾಹ ಇದೆ. ಬಟ್ ನಮ್ಮ ಕಲೆಗೆ ಅಷ್ಟೇ ಪ್ರೋತ್ಸಾಹ ಇದೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಲಾಸ್ಟ್ ಇಯರ್ ಗೂಗಲ್, ಮೈಕ್ರೋಸಾಫ್ಟ್ ಅಂಡ್ ಆಪಲ್ ಇವ್ರದ್ದು ಕಾನ್ಫರೆನ್ಸ್ ಆಫ್ ಇಂಟೆಲೆಕ್ಚುಯಲ್ ಲರ್ನಿಂಗ್ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. 378 ಕಂಟ್ರೀಸ್ ನಿಂದ, ಬೇರೆ ಬೇರೆ ದೇಶಗಳಿಂದ PhD ಸ್ಟೂಡೆಂಟ್ಸ್, ಸ್ಕಾಲರ್ಸ್ ಬಂದಿದ್ರು, ಭಾರತಕ್ಕೆ ಬಂದಿದ್ರು. ಲಲಿತ್ ಅಶೋಕ್ ನಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮವನ್ನ ನಾನು ನಿರೂಪಕಿಯಾಗಿ ನೃತ್ಯ ಸಂಯೋಜನೆ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಯನ್ನ ಅವರಿಗೆ ಹೇಳುವಂತಹ ಒಂದು ಕೆಲಸವನ್ನ ಆ ಕಾರ್ಯಕ್ರಮದ ಮುಖೇನ ನಾವು ಮಾಡಿದ್ವಿ. ಅಲ್ಲಿ ಸಿಕ್ಕಿದಂತಹ ಪ್ರೋತ್ಸಾಹವೇನಪ್ಪಾ ಅಂದ್ರೆ ಬಹಳ ಖುಷಿ ಆಯ್ತು ಅವರಿಗೆ. ನಾವು ಆ ನೃತ್ಯದ ನಾವು ಮಾಡುವಂತಹ ಪರ್ಫಾರ್ಮೆನ್ಸ್ ನ ಪ್ರತಿ ಭಾಗಗಳನ್ನ ಕೇಳಿ ಅರ್ಥ ಮಾಡ್ಕೊಂಡ್ರು. ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆಗಳ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನಾವು ಹೇಳುವಾಗ ಅವರಲ್ಲಿರುವಂತಹ ಒಂದು ಇಂಟ್ರೆಸ್ಟ್ ನಂಗೆ ತುಂಬಾನೇ ಖುಷಿ ಆಯ್ತು. ಸ್ಟ್ಯಾಂಡಿಂಗ್ ಓವೇಷನ್ ಸಿಗದಂತಹ ಕಾರ್ಯಕ್ರಮ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಸಾಕಷ್ಟು ವಿದೇಶಗಳಲ್ಲೂ ಕೂಡ ಸಾಕಷ್ಟು ಒಂದು ರೆಸ್ಪೆಕ್ಟ್ ಇದೆ, ತುಂಬಾನೇ ರೆಸ್ಪೆಕ್ಟ್, ಗೌರವ ಕೊಡ್ತಾರೆ, ಸಾಕಷ್ಟು ಕೊಡ್ತಾರೆ. ಅಂಜಲಿ ಅವರು ಹೆಚ್ಚಾಗಿ ನಿರೂಪಣೆ ಅನ್ನುವಂಥ ಮಾತನ್ನ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ನಮ್ಮ ಜೊತೆಗೆ. ಒಬ್ಬ ನಿರೂಪಕಿಯಾಗಿ ನಿರೂಪಣೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಹಿಡಿದಿಡುವಂತಹ ಕೆಲಸ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅದನ್ನ ಪೂರ್ತಿಯಾಗಿ ಹಿಡಿದಿಟ್ಕೊಳ್ಳುವಂಥ ಕೆಲಸ. ಆದ್ರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಾಗ ನಮ್ಮ ಏನು ಕಲಾವಿದರನ್ನ ನಾವು ಸಹೃದಯರು ಅಂತ ಹೇಳಿ ಕರಿತೀವಿ, ಆ ಸಹೃದಯರು ಕೊನೆಯ ಹಂತಕ್ಕೆ ಬಂದಾಗ ಚದರಿ ಹೋಗ್ತಾರೆ. ನಿರೂಪಕಿಯಾಗಿ ನಿಮ್ಮ ನಿರೀಕ್ಷೆ ಏನು? ಕಾರ್ಯಕ್ರಮಗಳಲ್ಲಿ ಏನಂದ್ರೆ ನಿರೂಪಕರನ್ನ, ಎಲ್ಲ ಕಲಾವಿದರನ್ನ ಒಂದೇ ತರ ಕಾಣಬೇಕು, ಅದು ಬಹಳ ಬಹಳ ಮುಖ್ಯ ಆಗತ್ತೆ. ನನಗೆ ಆತರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ. ನಾನು ಇಲ್ಲಿವರೆಗೂ ನಿರೂಪಣೆ ಮಾಡಿರುವಂತಹ ಕಾರ್ಯಕ್ರಮಗಳಲ್ಲೆಲ್ಲ ಬಹಳ ಸಹೃದಯದಿಂದ ನಡೆಸ್ಕೊಂಡಿದ್ದಾರೆ. ಅಲ್ಲಿರುವಂತಹ ಪ್ರೇಕ್ಷಕರು ಅಷ್ಟೇ, ಆರ್ಗನೈಸರ್ಸು ಅಷ್ಟೇ. ಸೊ ಕಲಾವಿದರನ್ನ ಬಹಳ ಗೌರವದಿಂದ ನಡೆಸ್ಕೊಳ್ಳೋದು ಬಹಳ ಮುಖ್ಯ, ಬಹಳ ಬಹಳ ಮುಖ್ಯ. ಅಂದ್ರೆ ಕಲಾವಿದರನ್ನು ಅಥವಾ ಕೇಳುಗರನ್ನು ಅಥವಾ ಅಲ್ಲಿದ್ದ ಆಡಿಯನ್ಸ್ ಅನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಒಂದು ನಿರೂಪಕರಿಗೆ ಇರಬೇಕು ಎನ್ನುವುದನ್ನು ಇಲ್ಲಿ ನಾವು ಹೇಳ್ಬೋದು. ಹೌದು, ಅದು ತುಂಬಾನೇ ಮುಖ್ಯ ಆಗುತ್ತೆ. ನಿರೂಪಣೆ ಆದ್ರೆ ಶಿ ಇಸ್ ದ ಹೋಲ್, ಶಿ ಇಸ್ ಲೈಕ್ ದ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಲ್ವಾ. ಸೊ ಈಗ ಒಬ್ಬರು ಅದನ್ನ ಆಯೋಜನೆ ಮಾಡುವಂತವ್ರು ಕಷ್ಟಪಟ್ಟು ಕಂಪ್ಲೀಟ್ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಆದ್ರೆ ಅವ್ರು ಆಯೋಜನೆ ಮಾಡೋದು, ಕಲೆ ಕಟ್ಟೋದು ಯಾವಾಗಪ್ಪ ಅಂದ್ರೆ ಯಾವಾಗ ಒಬ್ಬ ನಿರೂಪಕಿ ಆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಾಗ ಆ ಕಾರ್ಯಕ್ರಮ ಇನ್ನಷ್ಟು ಮೆರುಗು ಬರುತ್ತೆ. ಯಾವಾಗದು ನಿಮ್ಮ ನಿರೂಪಣೆಯಲ್ಲಿ ಅಥವಾ ನೀವು ಆಂಕರಿಂಗ್ ಮಾಡುವಾಗ ಯಾವ್ದು ಎಡವಟ್ಟು ಆಗಿದೆ ಇದೆಯಾ ಅಂತ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೀವು ಇಲ್ಲಿ ನೆನಪಿಸಬಹುದಾ? ಅಯ್ಯೋ, ಇನಿಷಿಯಲಿ ನಾನು ಶುರು ಮಾಡಿದಾಗ ಸಾಕಷ್ಟು ಎಡವಟ್ಟುಗಳಾಗ್ತಿತ್ತು. ಏನಾಗ್ಬಿಡುತ್ತೆ ಅಂದ್ರೆ ಒಬ್ಬ ಲೈವ್ ನಿರೂಪಕಿ ಆದಾಗ ವೇದಿಕೆ ಮೇಲೆ ತಪ್ಪು ಮಾಡಬಾರದು. ಯಾಕಂದ್ರೆ ಆ ತಪ್ಪು ಮಾಡಕ್ಕೆ ಅವಕಾಶಗಳು ಎಷ್ಟು ಕಮ್ಮಿ ಮಾಡ್ಕೋತೀವೋ ಅಷ್ಟು ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ. ಅಷ್ಟು ಫೋಕಸ್ಡ್ ಆಗಿ ಇರ್ಬೇಕು. ನಾವಂತೂ ಮನುಷ್ಯರು, ಎಷ್ಟೋ ತಪ್ಪುಗಳಾಗ್ತಾ ಹೋಗುತ್ತೆ, ತಪ್ಪು ಆಗುತ್ತೆ. ಬಟ್ ಏನ್ ಮಾಡ್ತೀನಿ ಅಂದ್ರೆ ನಾನೊಂದು ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದೀನಿ ಅಂದ್ರೆ ಆ ಕಾರ್ಯಕ್ರಮದ ಬಗ್ಗೆ, ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ಅಜೆಂಡಾ ಇದೆ, ಹೇಗೆ ನಡೆಯುತ್ತೆ, ಈ ಕಾರ್ಯಕ್ರಮವನ್ನ ಹೇಗೆ ನಿರ್ವಹಿಸಬೇಕು, ಇದೆಲ್ಲದರ ಮಾಹಿತಿಯನ್ನ ನಾನು ಬಹಳ ಮುಂಚಿತವಾಗಿ ತಗೋತೀನಿ. ಅಂದ್ರೆ ಆ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಹೋಮ್ವರ್ಕ್, ಪ್ರಾಕ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ನೆ ಏನು ಪ್ರಿಪೇರ್ ಆಗದೆ ನಾನು ವೇದಿಕೆ ಮೇಲೆ ಹೋಗಿ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ತೀನಿ, ನಿರೂಪಕಿಯ ಕೆಲಸ ಮಾಡ್ತೀನಿ ಅಂದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಓವರ್ ಕಾನ್ಫಿಡೆನ್ಸ್ ನೆವರ್ ವರ್ಕ್ಸ್. ಒಳ್ಳೆದಲ್ಲ, ಒಂದೆರಡು ಸರಿ ಆಗ್ಬಹುದು, ಬಟ್ ನಾಟ್ ಫಾರ್ ಎ ಲಾಂಗ್ ಟೈಮ್. ನಾನು ಹಾಗಾಗಿ ಯಾವುದೇ ಕಾರ್ಯಕ್ರಮ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮದಲ್ಲಿ ನನ್ನ ಕೆಲಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮೊದಲನೇದಾಗಿ ತಗೋತೀನಿ. ತಗೊಂಡ್ ಆದ ನಂತರ ನನ್ನ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತೀನಿ. ಸರಿ ಸುಜಾತ, ಬಹಳಷ್ಟು ಮಾತು ಆಯ್ತು. ಒಂದು ಸಣ್ಣ ಹಾಡಿನ ಬ್ರೇಕ್ ತಗೊಂಡು ಮತ್ತೆ ಮುಂದುವರಿಯೋಣಲ್ವ? ಹೌದೌದು, ನಮ್ಮ ಸ್ಟುಡಿಯೋದಲ್ಲಿರೋರು ಸಿಂಗಾರ ಸಿರಿಯೇ ಅಲ್ವಾ? ಅದಕ್ಕೆ ಸಿಂಗಾರ ಸಿರಿಯೇ ಅಂತ ಹೇಳಿ ಹಾಡನ್ನೇ ಒಂದು ಹಾಡು ಬಿಡೋಣ. ಕಾಂತಾರ ಸಿನಿಮಾದ ಹಾಡು, ವಿಜಯ್ ಪ್ರಕಾಶ್ ಮತ್ತೆ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಹಾಡನ್ನ ಬರೆದಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ. ಮಾತಿನ್ನೂ ಸಾಕಷ್ಟಿದೆ, ಆದ್ರೆ ಸಮಯ ನಮ್ಗೋಸ್ಕರ ಕಾಯೋದಿಲ್ವಲ್ಲ. ಅಂಜಲಿ ರಾಮಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅಂಜಲಿ ಜೊತೆ ಮಾತಾಡ್ತಾ ಇದ್ರೆ ಸಮಯ ಹೋಗುದೇ ಗೊತ್ತಾಗುದಿಲ್ಲ. ಬಹುಶಃ ನಮ್ಮ ಕೇಳುಗರು ಕೂಡ ದೇ ಆಲ್ಸೋ ಮಸ್ಟ್ ಬಿ ಫೀಲಿಂಗ್ ದ ಸೇಮ್ ಥಿಂಗ್. ಆದ್ರೆ ಇಲ್ಲಿ ಏನು ಅಂಜಲಿಗೆ ಕೇಳಬೇಕು ಅಂತ ಹೇಳಿದ್ರೆ, ಆಲ್ ವರ್ಕ್ ಅಂಡ್ ನೋ ಪ್ಲೇ
ವಿಲ್ ಮೇಕ್ ಅಂಜಲಿ ಎ ಡಲ್ ಗರ್ಲ್? ಆಫ್ ಕೋರ್ಸ್. ಸರಿ ಸರಿ, ಹಾಗಾದ್ರೆ ಅಂಜಲಿ ಹೇಗೆ ಚಿಲ್ ಔಟ್ ಮಾಡ್ತಾರೆ ಅಂತ ಕೇಳುವ ಒಂದು ಕುತೂಹಲ ನನಗೆ. ಅದರ ಜೊತೆ ಈಗ ಎಲ್ಲಾಗ್ಲೂ ಕೆಲಸ ಮಾಡ್ತಾ ಇದ್ರೆ ಅಂಜಲಿ ಸ್ಟಿಲ್ ಸಿಂಗಲ್ ರೆಡಿ ಟು ಮಿಂಗಲ್ ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ So yeah, all work no play makes Jack a dull boy, and it will certainly make Anjali a dull girl. I balance it all. So one thing is, because I love what I do, it's always very entertaining. I keep myself entertained in the process of my work. So I love traveling. So ನನಗೆ ಅವಕಾಶ ಸಿಕ್ಕಿದಾಗೆಲ್ಲ ನಾನು ಬೇರೆ ಬೇರೆ ಜಾಗಗಳನ್ನ ವಿಸಿಟ್ ಮಾಡೋದು. ನನಗೆ ಟ್ರಾವೆಲಿಂಗ್ ಅಂದ್ರೆ ಬಹಳ ಬಹಳ ಇಷ್ಟ. ಸ್ವಲ್ಪ ಪುಸ್ತಕಗಳನ್ನ ಓದ್ತೇನೆ, ಸಂಗೀತ ಅಭ್ಯಾಸ ಮಾಡ್ತೇನೆ, ಸೊ ಹಾಡನ್ನ ಹಾಡ್ತೀನಿ. ಸೊ ನನ್ನ ಫ್ರೀ ಟೈಮ್ ಅಂದ್ರೆ ಹಾಡು ಸಾಕಷ್ಟು ಹಾಡ್ತಾ ಇರ್ತೀನಿ. ಕೊರಿಯೋಗ್ರಫಿ ಸಹ ಮಾಡ್ತೀನಿ, ಅಂದ್ರೆ ಸಿನಿಮಾಕ್ಕೆ ಮಾಡ್ತೀರಾ ಹೇಗೆ? ಇಲ್ಲ, ನನ್ನ ನೃತ್ಯ ಸಂಸ್ಥೆಯಲ್ಲಿ ಸಾಕಷ್ಟು ನೃತ್ಯ ಸಂಯೋಜನೆಯನ್ನ ಮಾಡ್ತೀನಿ. ಸೊ ಬಿಡುವಾದಾಗ ಟ್ರಾವೆಲ್ ಮಾಡ್ತೀನಿ. ಐ ಕ್ಯಾಚ್ ಅಪ್ ವಿತ್ people who are close to me. I meet my friends, try to be connected to my family and my extended family. So ಹಾಗಾಗಿ I keep myself involved. ಸೊ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು. ಬೇಕಂತಲೇ ಉತ್ತರ ಕೊಟ್ಟಿಲ್ಲ. Anjali is not single. Anjali got married like 8 months ago. Okay. So who is that lucky guy who can tolerate you? Tolerate you cheating all the time. Yeah. We knew each other from our childhood. So families knew each other. ಬಹಳ ಚಿಕ್ಕ ವಯಸ್ಸಿನಿಂದ ನಮ್ಮ ಕುಟುಂಬಕ್ಕೆ ಅವರ ಕುಟುಂಬಕ್ಕೆ ಬಹಳ ಪರಿಚಯ ಇತ್ತು. ಸೊ ಇಟ್ಸ್ ಲೈಕ್ ಡೆಸ್ಟಿನಿ ಅಂದಾಗ ಐ ಟಾಕ್ ಅ ಲಾಟ್. ಅವನು ಮಿತಭಾಷಿ, ಸ್ವಲ್ಪ ಕಡಿಮೆ ಅವ್ನು ಮಾತಾಡೋದು. ಸೊ ಮಾತಾಡ್ತೀರಂತ ಹೇಳಿದ್ರೆ he's a very good listener. So you have found the right choice. Yeah, he is a civil engineer. He has his own construction company. He has also ventured into industrial flooring. Okay, so all doubts are solved. Yes. Very supportive life partner. Okay, that's very what is needed, understanding. alva? Yeah. Okay. So ಸುಜಾತ, ನಮ್ಮ ಸಮಯ ಆಗ್ತಾ ಬಂದು ಕೊನೆಯದಾಗಿ ನಿಮ್ದು ಏನು ಪ್ರಶ್ನೆ ಇದ್ರೆ ನೋಡಿ. ಅಂಜಲಿ ಅವರಿಗೆ ಎಲ್ಲವನ್ನ, ಅಂದ್ರೆ ನಿರೂಪಣೆಯನ್ನ, ನೃತ್ಯವನ್ನ, ಅಭಿನಯವನ್ನ ಮತ್ತೆ ಉದ್ದಿಮೆ ಎಲ್ಲವನ್ನ ಒಂದು ಬುಟ್ಟಿಯಲ್ಲಿ ಹಣ್ಣಾಗಿ ಇಟ್ಟಾಗ ಯಾವ್ದನ್ನ ಮೊದಲು ಪಿಕ್ ಮಾಡ್ತೀರಾ? ನಾ ಮೊದಲು ಪಿಕ್ ಮಾಡೋದು ಉದ್ಯಮ. ನೋಡಿ, ಡಾನ್ಸ್ ಹೇಳ್ತಾರೆ ಅನ್ಕೊಂಡೆ ನಾನು. ಅದು ಕೂಡ ಉದ್ಯಮವೇ. ಐ ಆಮ್ ಅ ಡಾನ್ಸ್ entrepreneur also, right? It also should keep your belly, alba. So ಉದ್ಯಮ ಅನ್ನೋದು ಏನಂದ್ರೆ, see, all roads lead to that. ವೆನ್ ಐ ಲುಕ್ ಎಟ್, ನಾನು ಅವಾಗ ಮಾತಾಡುವಾಗ ಹೇಳ್ತಿದ್ದೆ ಲಾಂಗ್ ಟರ್ಮ್ ವಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಮುಂದೆ ನನ್ನ ಹಾದಿ ಏನು ಅಂತ ಅಂದಾಗ ನನಗೆ ಯಾವಾಗ್ಲೂ ಇಷ್ಟ ಇರೋದು ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು, ಒಂದಷ್ಟು ಜನಕ್ಕೆ ನಮ್ಮಿಂದ ಉಪಯೋಗ ಆಗೋ ಹಾಗಾಗಬೇಕು. ಒಂದು ಸೊಸೈಟಿಯಲ್ಲಿ ನಾನು ಕೂಡ ಒಂದು ಒಳ್ಳೆ ವ್ಯಕ್ತಿಯಾಗಿ ಹಿಂತಿರುಗಿ ನೋಡಿದಾಗ, ಇಲ್ಲಪ್ಪ ನಾನೇನೋ ಒಂದು ಸೊಸೈಟಿಗೆ ನನ್ನಾದಂತಹ ಒಂದು ಚಿಕ್ಕ ಅಳಿಲು ಸೇವೆ, ಒಂದು ಕೊಡುಗೆಯನ್ನ ಕೊಟ್ಟೆ ಅಂತ ಇರಬೇಕು ಅಂತ. ನನ್ನ ಮೇನ್ ಇದರಲ್ಲಿರೋದು ನನ್ನ ಉದ್ಯಮ ಯಾವಾಗ್ಲೂ ಕೂಡ ಫಸ್ಟ್ ಅಲ್ಲಿ ಇರುತ್ತೆ. ಅದೇ ನನ್ನ ಉದ್ಯಮವೇ, ನೃತ್ಯ ಸಂಸ್ಥೆಯು ಕೂಡ ಉದ್ಯಮದಲ್ಲಿ ಒಂದು ಅಂಗವೇ. ಸೊ ಹಾಗಾಗಿ ಉದ್ಯಮ ಟೇಕ್ಸ್ ದ ಫಸ್ಟ್ ಪ್ಲೇಸ್. ಕಡೆಯದಾಗಿ ಮತ್ತಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಶಿವಲೀಲಾ ಮತ್ತೆ ಆದಿತ್ಯ ಅವರು ಮೆಸೇಜ್ ಕಳಿಸ್ತಾ, ಅಂಜಲಿ ಅವ್ರ ಮಾತು ಮತ್ತಷ್ಟು ಕೇಳಬೇಕು ಅಂತ ಅನ್ನಿಸ್ತಿದೆ. FM ರೈನ್ಬೋದಲ್ಲಿ ಇಂಥದೊಂದು ಕಾರ್ಯಕ್ರಮ ಕೇಳಿ ಬಹಳ ಖುಷಿ ಆಯ್ತು ಅನ್ನುವಂತ ಮೆಚ್ಚುಗೆ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಅಂಜಲಿ ಯು ರಾಕ್ ಅಂತ ಹೇಳ್ತಾರೆ. ಶ್ರುತಿ ಶ್ರೀರಾಮ್ ಶಾಸ್ತ್ರಿ ಅವರು ಬಸವೇಶ್ವರ ನಗರದಿಂದ. ಶ್ರೀರಾಮ್ ಶಾಸ್ತ್ರಿ ಇಸ್ ಅ ಗುಡ್ ಫ್ರೆಂಡ್. ಸೊ ಹೇಗನ್ಸ್ತು ಸಂವಾದ? ನಾನು ಆಕ್ಚುಲಿ ಕೂತಾಗ 4 ಗಂಟೆ ಆಗಿತ್ತು, ಈಗ ಆಲ್ರೆಡಿ 5 ಗಂಟೆ ಆಗಿದೆ. ನಾನು ಐ ಆಮ್ ವಂಡರಿಂಗ್ ಒನ್ ಅವರ್ ಹೇಗ್ ಪಾಸ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನಿಮ್ಮಿಬ್ಬರ ಜೊತೆ ಕೂಡ ಈ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು ಬಹಳ ಖುಷಿ ಆಯ್ತು. ಆಕಾಶವಾಣಿಯಲ್ಲಿ ಬಂದು, ನಾನು ಚಿಕ್ಕವಳಿದ್ದಾಗ ಬಹಳಷ್ಟು ಸಲ ಆಕಾಶವಾಣಿಗೆ ಬರ್ತಾ ಇದ್ದೆ. ಇವತ್ತು ಆಕಾಶವಾಣಿ ಅಂದ್ರೆ ಏನ್ ಗೊತ್ತಾ, ನಾವು ಒಂದು ಸಲ ರೇಡಿಯೋ ಅಂತ ಯೋಚನೆ ಮಾಡಿದಾಗ ಆಕಾಶವಾಣಿ ಯಾವತ್ತಿದ್ರು ಅದು ಟಾಪಲ್ಲೇ ಇರುತ್ತೆ. ನಾವೆಲ್ಲ ಪುಟ್ಟವರಿದ್ದಾಗ ಅದನ್ನ ಕೇಳ್ಕೊಂಡು ಬೆಳೆದವರು. ಆರ್ಡರ್ ಕೂಡ ನನಗೆ ಗೊತ್ತು, ವಂದೇ ಮಾತರಂ ಇಂದ ನಮ್ಮ ದಿನ ಸರಿ ಶುರು ಆಗ್ತಾ ಇತ್ತು. ಹಾಗಾಗಿ ಆಕಾಶವಾಣಿ ಅಂದ್ರೆ ಅದು ಒಂದು ದೊಡ್ಡ ಸ್ಥಾನದಲ್ಲಿದೆ. ಇಲ್ಲಿ ಬಂದು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದು ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ನೈಸ್ ಟು ಹ್ಯಾವ್ ಯು. ನಿಮ್ಮನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಲು ಒಂದು ಅವಕಾಶ ನೀವು ಕೊಟ್ರಿ. ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.